ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವಬೋಧೆ 4ನೆಯ ಸಂಧಿ ಒಳಗೆ ಇವತ್ತಿನ ಆಧಾರದ ವಿಚಾರ ಸೂತ್ರ 18ನೆಯ ಸೂತ್ರ ನಡೆದಂಥದ್ದು. ಕೊನೆಯ ಒಂದೆರಡು ನುಡಿ ಹೇಳಬೇಕಾಗ್ತದೆ. ಈ 18ನೆಯ ಸೂತ್ರದಲ್ಲಿ ಭಾಳ ಅದ್ಭುತವಾಗಿ ವಿಚಾರಗಳನ್ನು ಅವರು ಹೇಳುತ್ತಾರೆ. ಜಗತ್ಸತ್ಯ, ಈ ದೇಹವೇ ಆತ್ಮನನ್ನುವಂಥ ಮೂಢನು ಮಾತ್ರ ಕರ್ಮಕ್ಕೆ ಅಧಿಕಾರಿಯಾಗಿರುವಂಥದ್ದು. ಕರ್ಮ ಪಾಪವನ್ನು ಮಾತ್ರ ಕಳೀತದೆ, ಹೊರತು ಮುಕ್ತಿಯನ್ನು ಕೊಡೋಂಗಿಲ್ಲ ಅನ್ನುವಂಥದ್ದು ಹಿಂದೆ ಹೇಳಿದರು. ಯಾಕಂದರೆ ಈ ಕರ್ಮ ಪಾಪವನ್ನು ಮಾತ್ರ ತೊಳಿತದೆ, ಆದರೆ ಇದು ಮುಕ್ತಿಯನ್ನು ಕೊಡೋಂಗಿಲ್ಲ ಅನ್ನುವಂಥ ವಿಚಾರವನ್ನು ಹಿಂದೆ ಹೇಳಿದರು. ಅದಕ್ಕೆ ನಿಷ್ಕರ್ಮಿ, ಯಾವುದು ಕ್ರಿಯೆ ಇಲ್ಲ ಅತಗೆ. ಈ ನಿಷ್ಕರ್ಮಿಯಾದಂಥ ನಿತ್ಯಾನಂದನಾದಂಥ ಯೋಗಿ ಈ ಕರ್ಮಗಳನ್ನು ಮಾಡೋಕ್ಕೆ ಹೋಗ್ತಾನೇನಂದ್ರೆ ಹೋಗಂಗಿಲ್ಲ ಅನ್ನುವಂಥ ವಿಚಾರವನ್ನು ಭಾಳಷ್ಟು ಹೇಳಿದ್ದಾರೆ. ಈಗ 18ನೇ ಸೂತ್ರದಲ್ಲಿ ಕೂಡ ಅದು ಹೇಳತ್ತಾರೆ ಮುಂದೆ. ಕರ್ಮದೇ ಭವದುಃಖವೆಂತೆಸಗುವನು ನಿಷ್ಕರ್ಮಿ ನಿತ್ಯಾನಂದ ನಿಜ ಯೋಗಿ ಅಂತ ಹೇಳ್ತಾರೆ. ನಿಷ್ಕರ್ಮಿ ಅಂದರೆ ಯಾವುದೇ ಅದಕ್ಕೆ ಕರ್ಮ ಇಲ್ಲ. ನಿತ್ಯಾನಂದ ಯಾವಾಗಲೂ ಆನಂದ ಸ್ವರೂಪವಾಗಿರುವಂಥವನು. ನಿಜ ಯೋಗಿ ಅಂತ ಯಾರಿಗೆ ಹೇಳ್ತಾರೆ ಅಂದರೆ ಜ್ಞಾನದಿಂದ ಕೂಡಿದಂಥದ್ದು, ಜ್ಞಾನ ಬಲ್ಲಂಥದ್ದು. ಕರ್ಮದೆ ಅಂದರೆ ಕರ್ಮದಿಂದ ಈ ಜನನ ಮರಣ ರೂಪ ಸಂಸಾರ ದುಃಖವು ಮಾಡ್ತಾನೇನು ಅಂದ್ರೆ ಅತಿಗೆ ಇರಂಗಿಲ್ಲ. ಯಾರಿಗೆ ನಿಷ್ಕಾಮ್ಯ. ಯಾಕಂದ್ರೆ ಇಲ್ಲಿ ಕೂಡ ಈ ನಿಷ್ಕರ್ಮಿ ಅಂತಂದ್ರೆ ಆತಗೆ ಯಾವ ಒಂದು ಕರ್ಮದ ಒಂದು ಇರಂಗಿಲ್ಲ ಆತಗೆ. ಹಾಗಾಗಿ ತನ್ನ ಸ್ವಸ್ವರೂಪ ಬಲ್ಲ ಅಂಥ ಒಂದು ಜ್ಞಾನಿ ಆತಗೆ ಗೊತ್ತಿರ್ತದೆ. ಯಾಕಂತಂದ್ರೆ ಜ್ಞಾನದಿಂದಲೇ ಮುಕ್ತಿ ಅನ್ನುವಂಥದ್ದು. ಈ ಒಂದು ಕರ್ಮದಿಂದಲೇ ಜನನ ಮರಣ ಸಂಸಾರ ಪ್ರಾಪ್ತ ಆಗಿರುವಂಥದ್ದು, ಈ ದುಃಖ ಆಗಿರುವಂಥದ್ದು ಯಾವುದರಿಂದ ಅಂದರೆ ಇದೇ ಕರ್ಮದಿಂದ ಅಂತ ತಿಳಿದಂಥ ಯೋಗಿ ಮತ್ತು ಕರ್ಮ ಮಾಡೋಕ್ಕೆ ಹೋಗ್ತಾನೇನಂದ್ರೆ ಹೋಗಂಗಿಲ್ಲ. ಈ ಶರೀರ ಬಂದಿರುವಂಥದ್ದೇ ಕರ್ಮದಿಂದ. ಪಾಪ ಪುಣ್ಯ ಇವೆರಡು ಮಿಶ್ರ ಆಗಿರುವಂಥದ್ದಕ್ಕಾಗಿ ಈ ಶರೀರಗಳು ಬಂದಂಥದ್ದು. ಹಾಗಾಗಿ ಇದನ್ನೆಲ್ಲ ತಿಳ್ಕೊಂಡಂಥ ಜ್ಞಾನಿ ಮತ್ತು ಕರ್ಮವನ್ನು ಮಾಡೋಕ್ಕೆ ಹೋಗ್ತಾನೆ ಅಂದರೆ ಖಂಡಿತ ಮಾಡೋಕ್ಕೆ ಹೋಗಂಗಿಲ್ಲ ಅನ್ನುವಂಥ ವಿಚಾರವನ್ನು ಹಿಂದಿನ ವಿಚಾರದಲ್ಲಿ ಹೇಳಿದ್ದಾರೆ. ಮತ್ತು ಇಲ್ಲಿ 8ನೇ ನುಡಿ ತಗೊಂಡು ಹೋಗೋಣ. ಯಾಕಂದರೆ ಯೋಗಿಯವರನ್ನು ಪರಮಾತ್ಮನೇ ತಾನಾದ್ರಿಂದ ಆತ ಧನ್ಯ ಆಗಿರ್ತಾನೆ, ಕೃತಕೃತ್ಯ ಆಗಿರ್ತಾನೆ. ಅದಕ್ಕೆ ಆತನಿಂದ ಮಾಡ್ತಕ್ಕಂಥ ಕರ್ಮ ಯಾವುದೂ ಏನೂ ಇಲ್ಲ, ಉಳಿದಿರಂಗಿಲ್ಲ. ಆತ ಧನ್ಯ ಆಗಿರ್ತಾನೆ, ಕೃತಕೃತ್ಯ ಆಗಿರ್ತಾನೆ. ಹಂಗಾಗಿಬಿಟ್ಟು ಆತಗೆ ಮಾಡುವಂಥ ಕರ್ಮಗಳು ಯಾವುದೂ ಇಲ್ಲ. 8ನೇ ನುಡಿಯಲ್ಲಿ ಹೇಳ್ತಾರೆ, ಭಾಳ ಅದ್ಭುತವಾಗಿ ಹೇಳ್ತಾರೆ. ಪರಮನೇ ನಿರವಯವನು, ಪರಿಪೂರ್ಣನು, ನಿರುಪಾಧಿಕನು, ನಿರುಪಮನಾಗಿ ಪರಕಿಸುವ ಉಪಾಯ ಮುಂದಿಲ್ಲ ಇನಿಸಿಲ್ಲವೆನೆ ಯೋಗಿ ವರನೆಂತು ಮಾಡಪನ ಕ್ರಿಯೆಗಳ ಅಂತ ಹೇಳ್ತಾರೆ. ಯಾಕಂದರೆ ವರ ಯೋಗಿ ಅಂದರೆ ಯೋಗಿ ವರನು ಅಂದರೆ ಜ್ಞಾನ ಯೋಗಿಯು. ಪರಮನೆ ಅಂದರೆ ಪರಮಾತ್ಮನು, ಯಾವ ಅವಯವಗಳು ಇಲ್ಲದೆ ಇರುವಂಥವನು, ಯಾವುದು. ಯಾಕಂದರೆ ಉಪಾಧಿ ರಹಿತನು, ಯಾವುದು ಉಪಾಧಿಗಳಿಲ್ಲ ಅದಕ್ಕೆ. ಸ್ವಗತ ಸಜಾತಿ ವಿಜಾತಿ ಅನ್ನುವಂಥದ್ದು ಯಾವುದರ ಅದಾವೇನು ಅಂದರೆ ಯಾವುದೇ ಇಲ್ಲ, ಉಪಾಧಿ ರಹಿತನಾಗಿರುವಂಥವನು. ಮತ್ತು ನಿರುಪಮ ಅಂದರೆ ಯಾವುದು ದೃಷ್ಟಾಂತ ರಹಿತವಾಗಿರುವಂಥವನು, ದೃಷ್ಟಾಂತ ಕೊಡೋಕೆ ಬರದೇ ಇರುವಂಥವನು. ವಿಚಾರ ಮಾಡಿದಾಗ ಇಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, ಯಾವ ಅವಯವಗಳು ಇಲ್ಲದೆ ಇರುವಂಥವನು ಮತ್ತು ಸರ್ವ ಈ ದೇಶ ಆಗಿರ್ಬೋದು, ಕಾಲ ಆಗಿರ್ಬೋದು, ವಸ್ತುಗಳಲ್ಲಿ ಎಲ್ಲ ಕಡೆ ತುಂಬಿರುವಂಥವನು, ವ್ಯಾಪಕವಾಗಿರುವಂಥವನು. ಮತ್ತು
ನಿರುಪಾಧಿಕನು, ಯಾವ ಉಪಾಧಿಗಳು ಇಲ್ಲ ಈತಗ. ನಿರುಪಮನು, ಯಾವ ದೃಷ್ಟಾಂತಕ್ಕೆ ನಿಲುಕದೇ ಇರುವಂಥವನು. ಈ ಪರಮಾತ್ಮೆ ತಾನಾದಂಥ ಯೋಗಿವರ ಹೆಂಗಿರ್ತಾನಂದ್ರೆ ಕೃತಕೃತ್ಯ ಆಗಿರ್ತಾನೆ, ಆ ಸ್ಥಿತಿಯಲ್ಲಿ ನಿಂತಿರ್ತಾನೆ, ಮೇಲ್ಮಟ್ಟಕ್ಕೆ ಹೋಗಿರ್ತಾನೆ, ಆ ಸ್ವರೂಪದಲ್ಲಿ ನಿಂತಿರ್ತಾನೆ. ಹಾಗಾಗಿ ಉಳಿದು ಅದಕ್ಕೆ ಯಾವುದು ಮಾಡುವಂಥ ಅವಶ್ಯಕತೆ ಇರುವಂಗಿಲ್ಲ. ಯಾಕಂದರೆ ಪರಮಾತ್ಮನೇ ತಾನಾಗಿರ್ತಾನೆ, ಪರಮಾತ್ಮನ ಸ್ವರೂಪನೇ ತಾನೇ ಆಗಿರ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಇಲ್ಲಿ ಯಾವ ರೀತಿ ಅಂತಂದ್ರೆ ಅವನಿಗೆ ಮಾಡ್ತಕ್ಕಂಥ ಕರ್ತವ್ಯ ಯಾವುದೂ ಇಲ್ಲ ಅಂತ ವೇದದಲ್ಲಿ ಕೂಡ ಪ್ರಮಾಣಗಳದ, ವೇದನೇ ಹೇಳ್ತದೆ. ಯಾಕಂದರೆ ಈ ಜ್ಞಾನವನ್ನು ಎಂಥ ಯೋಗಿ, ಜ್ಞಾನವನ್ನು ಪಡ್ಕೊಂಡಂಥ ಯೋಗಿ ಆತ ಪರಮಾತ್ಮನ ಸ್ವರೂಪನೇ ಆಗಿರ್ತಾನೆ. ಅದಕ್ಕೆ ಬ್ರಹ್ಮವಿತ್ ಬ್ರಹ್ಮ ಇವ ಬ್ರಹ್ಮತಿ ಅಂತ ಹೇಳ್ತಾರೆ, ಭವತಿ ಅಂತ ಹೇಳ್ತಾರೆ. ಯಾಕಂದ್ರೆ ಈ ಬ್ರಹ್ಮವನ್ನು ತಿಳ್ಕೊಳಕ್ಕೆ ಹೋಗುವಂಥವನು ಆ ಬ್ರಹ್ಮನೇ ಆಗ್ತಾನೆ. ಅದಕ್ಕೆ ಇಲ್ಲಿ ಪರಮಾತ್ಮನನ್ನು ತಿಳ್ಕೊಳಕ್ಕೆ ಹೋದ ಪರಮಾತ್ಮನೇ ಆಗ್ತಾನೆ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರಂತಂದ್ರೆ ಅದಕ್ಕೆ ಯಾವ ಮಾಡುವಂಥ ಕರ್ತವ್ಯನೇ ಇಲ್ಲ. ಎಲ್ಲಿಗೆ ಅದು ಮುಟ್ಟಬೇಕಾಗ್ಯದ, ಯಾವ ಮನೆಯನ್ನು ತಲುಪಬೇಕಾಗ್ಯದ, ಯಾವ ಸ್ಥಳವನ್ನು ತಲುಪಬೇಕಾಗ್ಯದ, ಆನಂದದ ಒಂದು ಮನೆಯನ್ನು ಸೇರಬೇಕಾಗ್ಯದ ಅದು ಸೇರಿಬಿಟ್ಟಿದ್ದಾನೆ. ಉಳಿದದ್ದು ಅದು ಮಾಡುವಂಥ ಕರ್ತವ್ಯ ಏನಾರು ಐತೇನು ಅಂತಂದರೆ ಯಾವುದೂ ಇಲ್ಲ ಅದಾಗ. ಹೀಗಾಗಿ ಅವತ್ತು ಮಾಡುವಂಥ ಯಾವ ಕರ್ಮಗಳು ಇಷ್ಟೆಲ್ಲ ಗೊತ್ತಿದ್ಕೊಂಡು ಆತ, ಯಾಕಂದರೆ ಈ ಕರ್ಮದಿಂದನೇ ಅದರ ಫಲಗಳು ಏನದಾವಂತ ಗೊತ್ತದ. ಅದು ಅನಿತ್ಯದಿಂದ ಕೂಡಿದಂಥದ್ದೈತೆ, ದುಃಖದಿಂದ ಕೂಡಿದಂತೈತೆ, ಮತ್ತು ಈ ಶರೀರ ಬರುವಂಥದ್ದೈತೆ ಕರ್ಮದಿಂದ ಅಂತ ತಿಳ್ಕೊಂಡಂಥ ಯೋಗಿ ಮತ್ತು ಕರ್ಮಕ್ಕೇನಾದ್ರೂ ಗಂಟು ಬಿಡ್ತಾನೇನು ಹೋಗಿ ಅಂದರೆ ಬಿಡಂಗಿಲ್ಲ. ಅದಕ್ಕೆ 9ನೇ ನುಡಿಯಲ್ಲಿ ಹೇಳ್ತಾರೆ ಅವರು, ನಿರಹಂಕಾರ ಸ್ವರೂಪನಾದ ಯೋಗೀಶ್ವರನಿಗೆ ಯಾವ ಕರ್ಮಗಳನ್ನು ಮಾಡುವಂಥದ್ದಿಲ್ಲ ಅನ್ನುವಂಥದ್ದು ಕೂಡ ಹೇಳ್ತಾರೆ. ತಾನುಳ್ಳಡೆ ಉಂಟು ಕರ್ಮಾನಿಕ ಅರಿದಂದು ತಾನೆಂಬುದಿಲ್ಲ ಅಂತದರಿಂದ ಆನಂದ ನಿಧಿಯಾದ ನಿಜನಿಷ್ಠ ನೆನಿಪಾತ ನೀನೆಂದು ಮಾಳಪ್ಪನು ಆ ಕ್ರಿಯೆಗಳ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ತಾನುಳ್ಳಡೆ ಅಂದ್ರೆ ನಾನು ಅನ್ನುವಂಥದ್ದಿದ್ದಾಗ ಮಾತ್ರ ಈ ಕರ್ಮನಿಕ ಅಂತಂದರೆ ಕರ್ಮಗಳ ಸಮೂಹ ಇರುವಂಥ ಎಲ್ಲಿವರೆಗೂ ಈ ದೇಹಾದಿಗಳಲ್ಲಿ ನಾನು ಅನ್ನುವಂಥ ಭ್ರಮೆ ಇರ್ತದೋ ಅದು ಭ್ರಮೆ ಸಂಪೂರ್ಣ ಹೋಗ್ಬೇಕು ನೋಡ್ರಿ. ಯಾಕಂದ್ರೆ ಅಹಂಕಾರ ಮಮಕಾರ ಇದು ಒಂದು ಶರೀರ ಅನ್ನುವಂಥದ್ದು ಒಂದು ಚೀಲ ಇದ್ದಂಗೆ ರೀ. ಅದು ಈ ಶರೀರದಲ್ಲಿ, ಯಾಕಂದರೆ ಈ ಸ್ಥೂಲ ಶರೀರದಲ್ಲಿ ರಕ್ತ ಮಾಂಸ ಊಟ ಮಾಡಿದ್ದು ಎಲ್ಲವೂ ಈ ಶರೀರದಲ್ಲಿ ತುಂಬ್ಕೊಂಡಂಗಾಗ್ಯದ. ಎಲ್ಲಷ್ಟು ಅದಾವೆ, ಈ ತುಂಬಿದ ಒಂದು ಚೀಲ ಇದ್ದಂಗಿದೆ. ಮತ್ತು ಈ ಸೂಕ್ಷ್ಮ ಶರೀರದಲ್ಲಿ ಕಾಮ ಕ್ರೋಧಾದಿಗಳೆಲ್ಲ ತುಂಬಿರುವಂಥದ್ದು. ಇವೆಲ್ಲ ತುಂಬ್ಕೊಂಡಂತಲೇ ಅದು ತುಂಬಿದ ಗಾಡಿ, ತುಂಬಿದ ಬಂಡಿ ಅಂತ ಹೇಳ್ತಾರಲ್ಲ ಹಂಗಿದು. ಅದಕ್ಕೆ ಎಲ್ಲಿವರೆಗೆ ಈ ದೇಹಾದಿಗಳಲ್ಲಿ ನಾನು ಅನ್ನುವಂಥ ಅಹಂಕಾರ ಮಮಕಾರ ಈ ಬುದ್ಧಿ ಏನು ಐತೆ ಅಲ್ಲಿವರೆಗೂ ಕರ್ಮ ಎಲ್ಲವೂ ಮಾಡಬಹುದು. ಅದಕ್ಕೆ ಇಲ್ಲಿ ರಾಗಿ ವಿರಾಗಿ ಅಂತ ಹೇಳುವಂಥದ್ದು. ಭೋಗದ ಅಪೇಕ್ಷೆ ಉಳ್ಳಂಥವನು ಯಾವುದಕ್ಕೆ ಅಧಿಕಾರಿ ಆಗ್ತಾನೆ, ಕರ್ಮಕ್ಕೆ ಅಧಿಕಾರಿ ಆಗ್ತಾನೆ ಅನ್ನುವಂಥದ್ದು. ಯಾವಾಗ ಈ ಶರೀರ ನಾನು ಕಾಣುವಂಥ ಜಗತ್ತು ಸತ್ಯ ಅಂದಾಗ ಇಲ್ಲ ಸಂಸಾರ ಚಂದ ನಡೆಸ್ಲಿಕ್ಕಾಗ್ತದೆ. ಇವೆಲ್ಲ ಮಿಥ್ಯೆ ಅಂದಾಗ ಭಾಳ ರುಚಿಯಾಗಿ ನಡ್ಸೋಕ್ಕಾಗ್ತದೆ ಅನ್ನೋ ಸಂಸಾರ ಅಂತಂದ್ರೆ ಆಗಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಎಲ್ಲಿವರೆಗೆ ದೇಹಾದಿಗಳಲ್ಲಿ ನಾನು ಅನ್ನುವಂಥ ಬುದ್ಧಿ ಐತೋ ಅಲ್ಲಿವರೆಗೂ ಈ ಕರ್ಮಗಳನ್ನು ಮಾಡ್ಬೋದು. ಅದಕ್ಕೆ ಗುರು ಸಿಗೋದಕ್ಕಿಂತ ಮುಂಚೆ ಕರ್ಮಗಳನ್ನು ಮಾಡ್ಬೋದು. ಯಾಕಂದ್ರೆ ಅಲ್ಲಿ ಗೊತ್ತೇ ಇಲ್ಲ ಅದಕ್ಕೆ. ಈ ಶರೀರ ನಾನು ಅಂದ್ಕೊಂಡಿರ್ತಾನೆ, ನಾ ಸಾಯ್ತೀನಿ ಅನ್ಕೋತಾನೆ, ನಾ ಹುಡ್ತೀನಿ ಅನ್ಕೋತಾನೆ, ಮಧ್ಯದ ಹೋರಾಟ ಭಾಳ ಕಷ್ಟ ಅಂದ್ಕೊಳತಾನೆ, ಇದನ್ನು ಪರಿಹಾರ ಮಾಡ್ಕೊಳ್ಬೇಕಂತಾನೆ, ಹಲ್ವಾರು ರೀತಿ ಗೊಂದಲಕ್ಕೆ ಒಳಗಾಗ್ತಾನೆ. ಅಲ್ಲಿ ಹಲ್ವಾರು ರೀತಿಯಿಂದ ಕರ್ಮಗಳನ್ನು ಮಾಡ್ತಾನೆ. ಇಹದಲ್ಲಿ ಭೋಗದ ಅಪೇಕ್ಷೆಯನ್ನು ಇಟ್ಕೊಳತಾನೆ, ಪರಲೋಕದಲ್ಲಿ ಸ್ವರ್ಗಾದಿ ಭೋಗಗಳನ್ನು ಮಾಡ್ಕೊಳ್ಬೇಕಪ್ಪ ಅಂತ ಮಾಡ್ತಾನೆ. ಈಗ ಗುರು ಸಿಕ್ಕಾನ, ತತ್ವಮಸಿ ವಾಕ್ಯ ಹೇಳಿದಾನೆ, ನೀನೇ ಪರಮಾತ್ಮ ಇದೆ. ಇವೆಲ್ಲ ಅದಕ್ಕೆ ಹತ್ರ ವಿಕೃತಿ ರೂಪ ವಿಶ್ವ ತೃಷ ಇವೆಲ್ಲವನ್ನು ತೂರಿ ಬಿಡುವಂಥದ್ದು. ಇದೇನು ವಿಕೃತಿ ರೂಪ ವಿಶ್ವ ತೃಷ ಅನ್ನುವಂಥದ್ದು ಇದು ಎಲ್ಲ ಒಟ್ಟಿದ್ದಂಗೆ ಅದಾವಪ್ಪ. ಈ ಕಾಣುವಂಥದ್ದು ಈ ಪ್ರಕೃತಿಯಿಂದ ಆದಂಥ 3 ಗುಣಗಳು, ಅದರಿಂದ 3 ಅಹಂಕಾರಗಳು, ಇವೆಲ್ಲ ಏನು ಪಂಚಭೂತಗಳು, ಇವೆಲ್ಲದಿಂದ ಈ ಶರೀರ ಆದಂಥದ್ದು. ಈ ಶರೀರ ಪಂಚಭೂತಗಳಿಂದ ಆದಂಥ ಶರೀರ ಪಂಚಕೃತಗೊಂಡು ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಪಂಚ ವಿಷಯಗಳು ಇವೆಲ್ಲ ಹೆಂಗದಾವ ಅಂದರೆ ತೌಡಿದ್ದಂಗೆ ಒಟ್ಟಿದ್ದಂಗೆ ಇವೆಲ್ಲವನ್ನ ತೂರಿ ಬಿಡುವಂಥದ್ದು. ಈ ಗುರು ಹೇಳಿಬಿಟ್ಟಿದ್ದಾನ ಅಂತಂದಾಗ ಅಲ್ಲಿ ತಿಳ್ಕೊಂಡು
ಆ ಸ್ವರೂಪದಲ್ಲೇ ಇರುವಂಥದ್ದು. ಈ ತಿಳಿಯೋದಕ್ಕಿಂತ ಮುಂಚೆ ಮತ್ತು ಅಧಿಕಾರಿ ಅದಕ್ಕೆ ಇರ್ತಾನೆ, ಕರ್ಮಕ್ಕೆ ಇರಬೇಕಾಗ್ತದೆ. ಸದ್ಗುರು ಅಂತ ಒಂದು ಪುಣ್ಯದ ಫಲದಿಂದ ಇದನ್ನು ಪ್ರಯತ್ನನೂ ಭಾಳ ಮುಖ್ಯ. ಇಲ್ಲರಿ ನಮಗೆ ಪುಣ್ಯದ ಫಲ ಇದ್ದಾಗ ತಾನೇ ಸಿಗ್ತಾನೆ ಅಂತ ಕುಂದ್ರುವಂಥದ್ದು ಅಲ್ಲ ಇದು. ಯಾಕಂದ್ರೆ ಅದ್ರ ಜೊತೆಗೆ ನಿನ್ನ ಪ್ರಯತ್ನ ಕೂಡ ಇರಬೇಕಾಗ್ತದೆ. ಅದಕ್ಕೆ ಇಲ್ಲಿ ಕೂಡ ಯಾವಾಗ ಎಲ್ಲಿವರೆಗೂ ಶರೀರಾದಿಗಳು ನಾನು ಅಂದ್ಕೊಂಡು ಹೋಗ್ತಾನೆ ಅಲ್ಲಿವರೆಗೂ ಕರ್ಮಗಳೆಲ್ಲವನ್ನು ಮಾಡ್ಬೋದು. ಯಾವಾಗ ತನ್ನ ನಿಜ ಸ್ವರೂಪವನ್ನು ಅರಿತಾನೋ, ಯಾವಾಗ ಗುರುಮುಖಾಂತರದಿಂದ ತನ್ನ ಸ್ವರೂಪವನ್ನು ತಾನು ತಿಳ್ಕೊಳ್ತಾನೋ, ಇದು ಭಾಳ ಮುಖ್ಯ ನೋಡ್ರಿ. ಎಲ್ಲಕ್ಕಿಂತ ದೊಡ್ಡ ಒಂದು ಲಾಭ ಯಾವುದು ಅಂತಂದರೆ ನನ್ನನ್ನು ತಿಳ್ಕೊಳ್ಳುವಂಥದ್ದು. ಇದು ಸದ್ಗುರುಗಳ ಮುಖಾಂತರ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಮುಖಾಂತರ ಯಾವಾಗ ತನ್ನ ನಿಜ ಸ್ವರೂಪ, ಈಗೆಲ್ಲ ನಾವು ಹೆಸರಿಟ್ಟದ್ದು ನಾವೆಲ್ಲ ಈ ಥರ ಪಾತ್ರ ಆಗಿ ನಾವು ನಾಟಕ ಮಾಡ್ತಾಯಿದ್ವಿ. ಎಲ್ಲಿ ನಾಟಕ ರಂಗದಲ್ಲಿ ಪಾತ್ರಧಾರಿಗಳಾಗಿ ಬಿಟ್ಟಿದ್ವಿ ನಾವೀಗ. ಅದಕ್ಕೆ ಅವೆಲ್ಲ ಪಾತ್ರಗಳನ್ನು ತೆಗೆದು ನಿಜ ಸ್ವರೂಪವನ್ನು ತಿಳಿಸುವಂಥವನು ಸದ್ಗುರು. ಇದು ನೀನಲ್ಲಪ್ಪ, ಇದು ನೀನಲ್ಲ ಎಲ್ಲ ರೀತಿಯಿಂದ ಪಾತ್ರಗಳನ್ನು ತೆಗೆದು ಇದು ನಿನ್ನ ನಿಜ ಸ್ವರೂಪ ನೋಡಿ, ಈ ಪಾತ್ರ ಆಗ್ಯದ ಅಷ್ಟೇ ಹೊರತಾಗಿ ಇದು ಈ ಪಾತ್ರ ನೀನಲ್ಲ. ನಾವೆಲ್ಲ ಪಾತ್ರಗಳು ನಮ್ಮ ಆರೋಪ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ, ಎಲ್ಲ ಪಾತ್ರ ನಾನು ಅಂದ್ಕೊಂಡು ಕೂತ್ಕೊಂಡಿದ್ದೀವಲ್ಲ ನೋಡಿ. ಇವೆಲ್ಲ ಪಾತ್ರಗಳು ಇವ್ಯಾವ ನೀನು ಅಲ್ಪ, ನಿನ್ನ ನಿಜ ಸ್ವರೂಪ ಹಿಂಗೈತೆ ಅಂತ ತಿಳಿಸಿಕೊಡ್ತಾನಲ್ಲ. ಅಂಥ ಒಂದು ಸ್ವರೂಪವನ್ನು ಯಾವಾಗ ಅರಿತಾನೋ ಆವಾಗ ನಾನು ಎಂಬುದೂ ಇಲ್ಲ ಮತ್ತು ಅಹಂಕಾರ ರಹಿತ ಆನಂದ ಸ್ವರೂಪ ಸ್ಥಿತಿಯಿಂದ ಇರ್ತಕ್ಕಂಥ ಜ್ಞಾನಿಯು ನಿಜನಿಷ್ಠ ಅಂತ ಹೇಳಿಸ್ಕೊಳ್ತಾನೆ. ಆವಾಗ ಇವೆಲ್ಲವನ್ನು ತೆಗೆದು ಒಗೆಯುವಂಥದ್ದು, ಇವೆಲ್ಲ ನೇತಿಗಳಿಯುವಂಥದ್ದು. ಸದ್ಗುರು ಹೇಳಿದ ಮೇಲೆ ಇವೆಲ್ಲವನ್ನು ಅಹಂಕಾರ ರಹಿತನಾಗಿರುತ್ತೆ. ಅಹಂಕಾರ ಮಮಕಾರ ಏನು ಇರ್ತದ, ಅಹಂಕಾರ ರಹಿತವಾಗಿರುವಂಥದ್ದು. ಯಾಕಂದರೆ ಮೂಲ ಅಹಂಕಾರ ಅನ್ನುವಂಥದ್ದು ಬಹಳ ಇದೆ, ಎಲ್ಲದಕ್ಕೂ ನಮ್ಮನ್ನು ಈ ಒಂದು ಭ್ರಮೆಗೆ ತಳ್ಳಿರುವಂಥದ್ದು ನಾನು ಅನ್ನುವಂಥ ಅಹಂಕಾರ, ಮೂಲ ಅಹಂಕಾರ. ಇದರಿಂದ ಅಹಂಕಾರ ಯಾವಾಗ ಅದು ಹೋಗಿಬಿಡಬೇಕು, ಅದು ಹೋಯ್ತು ಅಂತಂದಾಗ ಆನಂದ ಸ್ವರೂಪ ಅದು ಒಂದೇ ಮೂಲ ಅಹಂಕಾರ, ಅದು ಬಹಳಷ್ಟು ಗದ್ದಲಕ್ಕೆ ಹಾಕಿಬಿಡುವಂಥದ್ದು. ಅದೇ ಮೂಲ ಅದನ್ನು ತೆಗೆದುಬಿಟ್ಟಾಗ ಆನಂದ ಸ್ವರೂಪ ಸ್ಥಿತಿಯಿಂದ ಇರ್ತಕ್ಕಂಥ ಜ್ಞಾನಿಯು ನಿಜನಿಷ್ಠ ಅಂತ ಹೇಳಿಸ್ಕೊಳ್ತಾನೆ. ಆತ ನಿಜನಿಷ್ಠ ಅಂತ ಹೇಳಿಸ್ಕೊಳ್ತಾನೆ. ಅವೆಲ್ಲ ತೆಗೆದು ಹಾಕಿರ್ತಾನೆ, ಅಹಂಕಾರ ರಹಿತನಾಗಿರ್ತಾನತ. ನಾನಿಲ್ಲ, ನೀನಿಲ್ಲ, ಅನ್ನ ಇಲ್ಲ, ಅದು ಇಲ್ಲ, ಇದಿಲ್ಲ, ಅದು ಮೂಲ ಅಹಂಕಾರ, ಅಹಂಕಾರ ಅನ್ನುವಂಥದ್ದು. ಅದನ್ನು ಮೂಲ ಬೇರನ್ನು ತೆಗೆದು ಹಾಕಿಬಿಟ್ಟಾಗ ಇನ್ನು ಮೇಲೆ ಕೊಲ್ಲೆಗಳು ಮತ್ತು ಈ ಎಲೆಗಳು, ಆಮೇಲೆ ಹೂವು, ಕಾಂಡ ಇವೆಲ್ಲ ಬರ್ತಾವೇನಂದ್ರೆ ಯಾವ ಬರೋಂಗಿಲ್ಲ. ಯಾಕಂದ್ರೆ ಮೂಲನೇ ಬೇರೆ ತೆಗೆದುಬಿಟ್ಟ ಗಿಡ ಎಲ್ಲಿಂದ ಬರ್ತದೆ, ಬರೋಂಗಿಲ್ಲಲ್ಲ. ಹಾಗಾಗಿ ಇಲ್ಲಿ ಕೂಡ ಅಹಂಕಾರ ರಹಿತ ಆನಂದ ಸ್ವರೂಪ ಸ್ಥಿತಿಯಿಂದ ಇರ್ತಕ್ಕಂಥ ಜ್ಞಾನಿ ನಿಜನಿಷ್ಠನಂತ ಹೇಳಿಸ್ಕೊಳ್ತಾನೆ. ಅನಾತ್ಮಕಾರ ವೃತ್ತಿಯಿಂದ ಇರೋದೆ, ಬೇರೆ ಅನಾತ್ಮಕಾರವಾಗಿರುವಂಥ ವೃತ್ತಿಯಿಂದ ಇರೋದೆ ಆತ ಹೆಂಗಂದ್ರೆ ಸ್ವಸ್ವರೂಪದ ಸ್ಥಿತಿಯಲ್ಲೇ ಇರ್ತಾನತ. ಹಾಗಾಗಿ ಇಂಥ ಬ್ರಹ್ಮಾನಂದದಿಂದ ತೃಪ್ತನಾದಂಥ ಯೋಗಿಯು ಆತ ಯಾವಾಗಲೂ ಬ್ರಹ್ಮಾನಂದದಲ್ಲೇ ಇರ್ತಾನೆ. ಎಲ್ಲವನ್ನ ಭಾಳಷ್ಟು ವಿಚಾರಗಳನ್ನು ಆತ ತಗೊಂಡು ಯಾವನ್ನ ಬಿಡಬೇಕು, ಯಾವನ್ನ ಹಿಡಿಬೇಕು, ಅವನ್ನೆಲ್ಲ ಗುರು ಮುಖಾಂತರ ತಿಳ್ಕೊಂಡು ಎಲ್ಲವನ್ನ ಬಿಟ್ಟು ತನ್ನ ಸ್ವಸ್ವರೂಪದ ಆನಂದದಲ್ಲೇ ಇರ್ತಾನಂತ, ಬ್ರಹ್ಮಾನಂದದಲ್ಲೇ ಇರ್ತಾನೆ. ಅದರಲ್ಲಿ ತೃಪ್ತನಾದಂಥ ಯೋಗಿಯು ಮತ್ತು ಅದೃಷ್ಟ ಫಲದಾಯಕ ಕರ್ಮಗಳನ್ನು ಮಾಡ್ಲಿಕ್ಕೆ ಹೋಗ್ತಾನೇನು ಅಂತಂದ್ರೆ ಹೋಗಂಗಿಲ್ಲ. ಯಾವ ಕರ್ಮದ ಆಸೆನೂ ಇರೋಂಗಿಲ್ಲ, ಇನ್ನೊಂದು ಪಡಿಬೇಕಂತ ಆಸೆನೂ ಇಲ್ಲ, ಯಾವುದು ಬಿಡಬೇಕಂತ ಆಸೆ ಇಲ್ಲ, ಪಡಿಬೇಕಂತ ಆಸೆ ಇಲ್ಲ, ಯಾವುದ್ರ ಬಗ್ಗೆ ಆತಗೆ ಇರೋಂಗಿಲ್ಲ. ಹಂಗಾಗಿ ಮತ್ತು ಕರ್ಮ ಏನಾದ್ರು ಪಡಿಬೇಕು, ಅದನ್ನು ಇದು ಮಾಡ್ಬೇಕಂತಂದ್ರೆ ಮಾತ್ರ ಕರ್ಮ ಮಾಡೋಕ್ಕೆ ಹೋಗೋಕ್ಕಾಗ್ತದೆ. ಆತನ ಬಳಿ ಯಾವುದಿಲ್ಲ, ಕೃತಕೃತ್ಯ ಆಗಿಬಿಟ್ಟಿದ್ದಾನೆ, ಧನ್ಯ ಆಗಿಬಿಟ್ಟಿದ್ದಾನತ. ಹಾಗಾಗಿ ಆತ ಮಾಡುವಂಥದ್ದು ಯಾವುದು ಮಾಡಲಿಕ್ಕೆ ಹೋಗಂಗಿಲ್ಲತ. ಅದರಿಂದ ಯೋಗಿವರನಿಗೆ ವಿಧಿ ನಿಷೇಧ ರೂಪ ಯಾವ ಕರ್ಮವೂ ಇಲ್ಲ. ಅದಾಗ ಇಂಥದ್ದು ಮಾಡಬೇಕು, ಇಂಥದ್ದು ಮಾಡಬಾರ್ದು ಅನ್ನುವಂಥದ್ದು ಯಾವುದೂ ಇರೋಂಗಿಲ್ಲ. ಯಾಕಂದ್ರೆ ಆತ ಎಲ್ಲದರಿಂದ ಕೃತಕೃತ್ಯ ಆಗಿಬಿಟ್ಟಿರ್ತಾನೆ. ಅದಕ್ಕೆ ನೀತಿ ನಿಯಮಗಳನ್ನೆಲ್ಲವನ್ನು ಮೀರಿರ್ತಾನೆ, ನೀತಿ ನಿಯಮಗಳನ್ನೆಲ್ಲವನ್ನು ಮೀರಿರ್ತಾನತ. ಹಾಗಾಗಿ ಅದು ಹೇಳ್ತಾರೆ, ಅದಕ್ಕೆ ನಿಟ್ಟ ನೆಲವೇ ಸುಕ್ಷೇತ್ರ ಅಂತ ಹೇಳ್ತಾರೆ. ಅದು ಹೆಂಗಾಗಿರ್ತಾನೆ, ಎಲ್ಲಿಗೆ ಪಾದ ಇಡ್ತಾನೆ ಸುಕ್ಷೇತ್ರನೇ ಆಗಿರ್ತದೆ. ಏನು ನುಡಿತಾನೆ ಅದೇ ಒಂದು ಮಂತ್ರ ಆಗಿರ್ತದೆ, ಏನು ಮುಟ್ತಾನೆ ಅದು ತೀರ್ಥನೇ ಆಗಿರ್ತದೆ. ಅಷ್ಟು ಆ ಶಕ್ತಿ ಸದ್ಗುರುವಿನಲ್ಲಿ ಇರ್ತದೆ, ಜ್ಞಾನಿಯಲ್ಲಿ. ಎಂಥ ಜ್ಞಾನಿ ಅಂದರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಲ್ಲಿ. ಮತ್ತು ಎಲ್ಲ ಗುರುಗಳಲ್ಲ, ಯಾಕಂದ್ರೆ ನಡೆ ನುಡಿ ಒಂದಿರಬೇಕು, ನಡೆನೂ ಹಂಗೆ ಇರಬೇಕು, ನಡೆದಂಗೆ ನುಡಿಬೇಕು, ನುಡ್ದಂಗೆ ನಡಿಬೇಕು. ಈ ರೀತಿಯಾಗಿರುವಂಥ ಸದ್ಗುರು ಆತ. ಮತ್ತು
ಶಿಷ್ಯರುಗಳನ್ನು ಉದ್ಧಾರ ಮಾಡುವಂಥ ಒಂದು ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣಿತಿ ಇವೆಲ್ಲ ಲಕ್ಷಣಗಳಿಂದ ಕೂಡಿರ್ಬೇಕತ್ತ. ಹಾಗಾಗಿ ಈತ ಹೆಂಗಿರ್ತಾನ, ಅದು ಎಲ್ಲಿ ಹಿಂಗೆ ಪಾದ ಇಡ್ತಾನ ಅಲ್ಲೇ ಸುಕ್ಷೇತ್ರ ಆಗಿರುವಂಥದ್ದು. ಅದಕ್ಕೆ ಹೇಳ್ತಾರೆ, ದೇಶ ತಿರುಗಿ ಕೋಶವನೋದಿ ಕಾಶಿಗೋದರೆ ನಯ್ಯ, ನಿನ್ನ ಪಾದ ಸೇವೆಯಲ್ಲಿ ಎಲ್ಲ ತೀರ್ಥವಿರುವುದಯ್ಯ, ಕಾಶೀಶ ನನ್ನಲ್ಲಿರುವ ಅರಿವನ್ನು ತಿಳಿಸಿದ ಗುರುವೇ. ಅದಕ್ಕೆ ಅಂಥ ಸದ್ಗುರು ಎಲ್ಲಿ ಪಾದ ಇಡ್ತಾನೆ ಅದು ಸುಕ್ಷೇತ್ರನೇ ಆಗಿರ್ತದೆ. ಹಾಗಾಗಿ ಬೇರೆ ಏನಾದರೂ ಮತ್ತು ಅದಕ್ಕೇನಾದರೂ ಇಂಥದ್ದು ಮಾಡಬೇಕು ಇಂಥ ನೇಮ ನಿತ್ಯಗಳು ಅವು ಏನಾರು ಇರ್ತಾವೇನೋ. ಇವತ್ತು ಇಂಥ ವಾರ ಇದು ಮಾಡಬೇಕು, ನಿತ್ಯ ನೈಮಿತ್ತಿಕ ಮಾಡಬೇಕೇನಪ್ಪ ಕರ್ಮಗಳನ್ನು, ನಿತ್ಯ ಕರ್ಮ ನೈಮಿತ್ತಿಕ ಕರ್ಮ ಇವೇನಾದ್ರ ಮಾಡಬೇಕೇನು ಅಂತಂದ್ರೆ ಅವು ಯಾವ ಸಂಬಂಧ ಇಲ್ಲ, ಅದಕ್ಕೆ ಯಾವುದು ಸಂಬಂಧ ಇಲ್ಲ. ಹಾಗಾಗಿ ವಿಧಿ ನಿಷೇಧ ರೂಪ ಯಾವ ಕರ್ಮವೂ ಇಲ್ಲ ಅಂತ ಹೇಳ್ತಾರೆ ಯೋಗೀಶ್ವರಂಗೆ. ಕರ್ಮೋಪರತಿ ನಿರೂಪಣೆ ಸೂತ್ರ 18ಕ್ಕೆ ಪದ 156 ಅಂತ ಹೇಳಿ, ಈಗ 4ನೆಯ ಸಂಧಿಯ ಮೊದಲಿನಿಂದ ಇಲ್ಲಿವರೆಗೆ ನಿರ್ಗುಣ ಯೋಗವನ್ನು ಹೇಳಿದ್ರು ಅವರು. ಈಗ ನಿರ್ಗುಣ ಅಷ್ಟಾಂಗ ಯೋಗದ ವಿಚಾರವನ್ನು ಹೇಳುತ್ತಾರೆ. ಅದಕ್ಕೆ ಗುರುಗಳನ್ನು ನೋಡ್ರಿ, ಎಷ್ಟು ನಾವು ಕೊಂಡಾಡಿದ್ರೂ ಆತಂದು ತೀರ್ಸೋಕ್ಕಾಗಂಗಿಲ್ಲ ಅಂತಾರೆ. ಅದು ಸತ್ಯದ ಮಾತು. ಎಷ್ಟೊಂದು ಕರುಣಾಮಯಿ ಇರ್ತಾರೆ ಅವರು. ಒಂದು ತಿಳಿಲಿಲ್ಲ ಅಂದರೆ ಇದರ ತಿಳ್ಕೊಳ್ಳಿ ಅಂತನ್ನುವಂಥ ಭಾವದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಒಂದೇ ಸಲಕ್ಕೆ ಅವ್ರು ಹೇಳಿಬಿಡ್ಬೋದಾಗಿತ್ತು, ಇಲ್ಲರೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಒಂದೇ ವಾಕ್ಯವನ್ನು ಇಟ್ಬಿಟ್ಟು ಮುಗಿಸ್ಬಿಡ್ಬೋದಾಗಿತ್ತಲ್ಲ. ಇರೋದು ಅಷ್ಟೇ. ಇದು ಏನು ಜಗತ್ತು ಕಾಣಕತ್ತಿದಲ್ಲ, ಸತ್ಯದಂಗೆ ತೋರಕತ್ತಿದಲ್ಲ ನಮ್ಗೆ, ಇದು ಸುಳ್ಳದ ಅಂತ ನಮ್ಗೆ ಹೇಳಬೇಕಾಗ್ಯದ, ಅವ್ರು ಗಟ್ಟಿ ಮಾಡಬೇಕಾಗ್ಯದ, ತಿಳಿಸ್ಬೇಕಾಗ್ಯದ. ಯಾಕಂದ್ರೆ ಮನ್ಯಾಗ ಎಲ್ಲ ತಂದೆ ತಾಯಿ ಅವರೆಲ್ಲ ಈ ಜಗತ್ತು ಸತ್ಯ ಐತಪ್ಪ, ಈ ಸಂಸಾರ ಚಂದ ಮಾಡ್ಕೊಂಡೋಣ ಕೊನೆವರೆಗೆ ಹಿಂಗಿರು ಹಂಗಿರಂತ ಇದು ಸತ್ಯ ಅಂತಲೇ ಬೋಧಿಸ್ತಂಥವ್ರು ಎಲ್ಲರೂ. ಆದರೆ ಸದ್ಗುರು ಒಬ್ಬನ ಮಾತ್ರ ಈ ಜಗತ್ತು ಮಿಥ್ಯ ಅದ, ನೀ ಮಾಡುವಂಥದ್ದು ಮಿಥ್ಯೆ ಐತೆ, ಈ ಶರೀರ ಬಂದದ್ದು ಇದು ಮಿಥ್ಯೆ ಐತೆ, ಆದರೆ ಇರುವಂಥದ್ದು ನಿನ್ನ ಸ್ವರೂಪ ಯಾವಾಗಲೂ ಇರುವಂಥದ್ದು, ನಿತ್ಯವಾಗಿರುವಂಥದ್ದು, ಆನಂದವಾಗಿರುವಂಥದ್ದು, ಅದಕ್ಕೆ ಯಾವ ದುಃಖನೂ ಇಲ್ಲ, ಯಾವ ಸಾವೂ ಇಲ್ಲ, ಯಾವುದು ಹುಟ್ಟೂ ಇಲ್ಲ, ಅದು ಯಾವಾಗಲೂ ಇರುವಂಥದ್ದು ನಿನ್ನ ಒಳಗಡೆ ಐತಪ್ಪ. ಅದು ನಿನ್ನೊಳಗೆ ಸ್ವಯಂ ಸಿದ್ಧವಾದಂಥ ಆ ಒಂದು ಜ್ಯೋತಿ ಸ್ವರೂಪ ಯಾವಾಗಲೂ ಇರುವಂಥದ್ದು ನಿನ್ನ ಒಳಗೆ ಐತೆ. ಅದು ಯಾಕಂದ್ರೆ ಕೆಲವು ದೃಷ್ಟಾಂತಗಳು ಕೊಟ್ಟು ಹೇಳ್ತಾರೆ. ಬೈಲು ಹೆಂಗೈತಪ್ಪ ಅಂದ್ರೆ, ನೀನು ಎಷ್ಟೋ ಜನ್ಮದಲ್ಲಿ ನೋಡ್ರಿ ಬೈಲು ಎಲ್ಲ ಕಡೆ ಯಾವತ್ತೂ ಸಾಕ್ಷಿ ರೂಪವಾಗಿರುವಂಥ, ಒಂದು ತ್ರೈತಾಯುಗ ತೊಗೊಳ್ರಿ, ಒಂದು ದ್ವಾಪರ ತೊಗೊಳ್ರಿ, ಒಂದು ಯಾವುದು ಕಲಿಯುಗ ಈಗ ನಡೆದದ. ಕೃತಯುಗ, ತ್ರೈತಾಯುಗ, ದ್ವಾಪರ ಯುಗ, ಇವೆಲ್ಲ ಯುಗಗಳಲ್ಲಿ ನೋಡಿದಾಗ ಇವೆಲ್ಲ ಸಾಕ್ಷಿ ರೂಪವಾಗಿ ಅದಾವೆ ನಮ್ಗೆ. ಈ ಬೈಲು ಎಷ್ಟೋ ಜನ ಮೊದಲು ಕಟ್ಕೊಂಡು ಇದ್ದಂಥವ್ರು ಇರ್ಬೋದು, ಅಥವಾ ಹಂಗೆ ಒಂದು ಮನೆ ಕಟ್ಟೋದು, ಅದು ಬೀಳೋದು, ಮತ್ತು ಎಲ್ಲ ಉಪಾಧಿಗಳು ಭಿನ್ನವಾಗಿ ತೋರಿದ್ರು ಕೂಡ ಬೈಲು ಮಾತ್ರ ಒಂದೇನೇ ಅಲ್ಲ. ಬೈಲಿನೊಳಗೆ ನಾವು ಕಟ್ತೀವಿ, ಇನ್ನೊಂದು ಸ್ವಲ್ಪ ದಿವಸ ಅಂದರೆ ಇದು ಕಟ್ಟಿದಂಥ ಮನೆ ಬಿದ್ದು ಹೋಗ್ತದೆ, ಮತ್ತು ಬೈಲೇ ಇರ್ತದೆ. ಮೊದಲು ಇತ್ತು, ಈಗೂ ಅದ, ಮುಂದೆ ಬಿದ್ದ ಮೇಲೆ ಇದೇ ಬೈಲು ಇರ್ತದೆ. ಬೈಲಿಗೆ ಏನಾದ್ರು ಧಕ್ಕೆ ಆಗ್ಯದನ್ನು ಏನೂ ಇಲ್ಲಲ್ಲ. ಅದ್ರಂಗೆ ನಿನ್ನ ಸ್ವರೂಪ ಕೂಡ ಬೈಲಿನಂಗೆ ಐತಪ್ಪ, ಅದು ಯಾವಾಗಲೂ ಇರುವಂಥದ್ದು. ಶರೀರಗಳು ಮನೆ ಥರ ಹೆಂಗೆ ಉಪಾಧಿಯಿಂದ ಬಂದಿದ್ದಾವೆ ಅದರಂಗೆ ಈ ಶರೀರ ಬಂದವ, ಮತ್ತು ಇವು ಶರೀರ ಬೀಳ್ತಾವ, ಮತ್ತು ನಿನ್ನ ಪಾಪ ಪುಣ್ಯಕ್ಕನುಸಾರ ಮತ್ತು ಶರೀರ ಮತ್ತೊಂದು ಸಿಗ್ತದೆ, ಮತ್ತು ಬೀಳ್ತದೆ, ಮತ್ತೊಂದು ಸಿಗ್ತದೆ. ಆದರೆ ಒಳಗಡೆ ಇರುವಂಥ ಆತ್ಮ ಸ್ವರೂಪ, ಆನಂದದ ಸ್ವರೂಪ ಯಾವಾಗಲೂ ಇರುವಂಥದ್ದು. ಅದು ಹೋಗುವಂಥದ್ದಲ್ಲ, ಬರುವಂಥದ್ದಲ್ಲ. ಎಷ್ಟೇ ಶರೀರಗಳು ಬಂದರೂ ಕೂಡ ಅದು ವಿಕಾರ ಒಂದದೇ ಇರುವಂಥದ್ದು ಐತೆ ನಿನ್ನಲ್ಲೇ ಅನ್ನುವಂಥದ್ದು ತಿಳಿಸಿಕೊಡ್ತಾನಲ್ಲ ಸದ್ಗುರು. ಆದಷ್ಟು ಜನ್ಮ ಸಾರ್ಥಕ ಮಾಡ್ಕೊಳ್ಳಿ. ಮಾನವ ಶರೀರ ತೊಗೊಂಡು ಬಂದಾರ, ಯಾವುದೋ ಒಂದು ಹುಚ್ಚು ಭ್ರಮೆ ಒಳಗೆ ಬಿದ್ದಾರ. ಆದ್ರೆ ಅಂಥ ಒಂದು ಮುಮುಕ್ಷತ್ವ ಭಾವ ಅವ್ರಿಗೆ ಬಂದದಂತಂದ್ರೆ ಅವ್ರು ತಿಳ್ಕೊಂಡು ಈ ಜನ್ಮ ಸಾರ್ಥಕ ಮಾಡ್ಕೊಳ್ಳಿ ಅನ್ನುವಂಥ ಒಂದು ಉದ್ದೇಶ, ಒಂದು ಕರುಣೆ ಆ ಗುರುಗಳಲ್ಲಿ ತುಂಬಿರ್ತದೆ ನೋಡ್ರಿ. ಹಾಗಾಗಿ ಇಲ್ಲಿ ಹೇಳ್ತಾರ, ಅಟ್ಲೀಸ್ಟು ನಿರ್ಗುಣ ಯೋಗ, ನಿರ್ಗುಣ ಯೋಗವನ್ನು ಹೇಳಿದ್ರಿ ಇಷ್ಟು ಹಿಂದಿನ ವಿಚಾರದಲ್ಲಿ. ಈಗ ಅದು ತಿಳ್ಕೊಳ್ಳದೆ ಇದ್ರೆ ನಿರ್ಗುಣ ಅಷ್ಟಾಂಗದ ಯೋಗವನ್ನು ಹೇಳ್ತೀವಿ ಅಂತ ಹೇಳ್ತಾರೆ. ಅದು ತಿಳ್ಕೊಳ್ಳಿಲ್ಲ ಅಂದರೆ ಇದಾರೆ ತಿಳ್ಕೊಳ್ರಿ. ಇದು ಪರಮಾನುಭವದೇ ಭಾಳ ಅದ್ಭುತವಾದಂಥದ್ದು. ಮೊದಲಿಂದ ಈ ಮೇಲ್ಗಡೆಯಿಂದ ಹಿಂಗೆ ಬರುವಂಥದ್ದು. ಯಾಕಂದರೆ ಮೊದಲೇ ಭಾಳ ಶ್ರೇಷ್ಠವಾದಂಥ ವಿಚಾರಗಳನ್ನು ತಿಳಿಸಿಬಿಟ್ರು.
ತಿಳಿಸಿ ನಂತರ ಅದು ತಿಳ್ಕೊಳ್ಳಿಲ್ಲ ಅಂದರೆ ಇದರ ತಿಳ್ಕೊಳ್ಳಿ ಅಂದರೆ, ಯಾಕಂದರೆ ಒಂದು ಮಗು ಆಡಬೇಕಾದಾಗ ಯಾವುದಕ್ಕೆ ಅದು ಹಠ ಮಾಡ್ತಾ ಇದೆ, ಆ ಮಗುವಿಗೆ ಇದರ ತಗೋ, ಅದನ್ನು ತೆಗೆದು ಜಾಡಿಸಿ ಒಗಿತಂದ್ರೆ ಇದರ ತಗೋ, ಇದನ್ನು ಜಾಡಿಸಿ ಒಗಿತಂದ್ರೆ ಇದರ ತಗೋ ಅಂತ ಹೇಳುವಂಥ ಒಂದು ತಾಯಿ ಕರುಣೆ ಹೆಂಗಿರ್ತದೆ ಹಂಗೆ ಗುರುಗಳ ಕರುಣೆ ಐತ್ರಿ ಇಲ್ಲಿ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ, ನಿರ್ಗುಣ ಯೋಗವನ್ನು ಹೇಳಿದರು, ಈಗ ನಿರ್ಗುಣ ಅಷ್ಟಾಂಗದ ಯೋಗದ ಬಗ್ಗೆ ಹೇಳ್ತೀವಿ ಅಂತ ಹೇಳ್ತಾರೆ. ಅದು ತಿಳ್ಕೊಳ್ಳಿಲ್ಲ ಇದರ ತಿಳ್ಕೊ. 19ನೇ ನುಡಿಯಲ್ಲಿ ಹೇಳ್ತಾರ, ಮುನಿಪತಿ ನಿರ್ಗುಣ ಅಷ್ಟಾಂಗ ಯೋಗವನ್ನಿಂತು ವನಿತೆ ಮೈತ್ರಿಗೆ ತಿಳುಪಿದ. ನೋಡ್ರಿ, ಮುನಿಪತಿ ಅಂದರೆ ಮುನಿಗಳಲ್ಲಿ ಶ್ರೇಷ್ಠವಾದಂಥ, ಅಂದ್ರೆ ಮುನಿಗಳಿಗೆ ಪತಿಯಾದಂಥ ಯಾಜ್ಞವಲ್ಕ್ಯ ಅಂತ ಹೇಳ್ತಾರೆ. ವನಿತೆ ಅಂದರೆ ಸತಿಯಳಾದಂತಹ ಮೈತ್ರಿಗೆ ನಿರ್ಗುಣ ಅಷ್ಟಾಂಗ ಯೋಗವನ್ನು ಇಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ, ತನ್ನ ಹೆಂಡತಿಗೆ ನಿರ್ಗುಣ ಅಷ್ಟಾಂಗದ ಬಗ್ಗೆ ಇಲ್ಲಿ ಆ ಯೋಗದ ಬಗ್ಗೆ ಈ ರೀತಿ ಹೇಳ್ತಾರೆ. ಯಾವ ರೀತಿ ಹೇಳ್ತಾರೆ ಅಂತಂದ್ರೆ 1ನೇ ನುಡಿ ನೋಡೋಣ. ಯಾಕಂದರೆ ನಿರ್ಗುಣ ಯೋಗವು ತಿಳಿದಿದ್ರೆ, ಈಗ ಇಷ್ಟೊತ್ತನ ಹೇಳಿದ್ರಲ್ಲ, ಈಗ ಹಿಂದಿನ ಒಂದು ಸೂತ್ರಗಳಲ್ಲಿ ಹೇಳಿದಂಥದ್ದು, ನಿರ್ಗುಣ ಯೋಗವು ತಿಳಿಯದಿದ್ದರೆ ಅಂಥ ಅನಧಿಕಾರಿಗಳಿಗೆ, ಈ 4ನೇ ಒಂದು ಸಂಧಿಯಿಂದ ಹಿಡ್ಕೊಂಡು ಇಲ್ಲಿಯ ಮಟ್ಟ ಏನು ಹೇಳಿದರು, ನಿರ್ಗುಣ ಯೋಗದ ಬಗ್ಗೆ ಹೇಳಿದರು, ಅದನ್ನು ತಿಳಿದೇ ಇದ್ದಂಥ ಅನಧಿಕಾರಿಗೆ ನಿರ್ಗುಣ ಅಷ್ಟಾಂಗ ಯೋಗದ ಬಗ್ಗೆ ಹೇಳ್ತೀವಿ ಅಂತಾರೆ ಅವರು. ಅದನ್ನು ಇಲ್ಲಿ ಕೇಳ್ತಾರೆ. ಯಾಕಂದರೆ 1ನೇ ನುಡಿಯಲ್ಲಿ ಹೇಳ್ತಾರೆ, ಅದು ತಾನೇ ಸುಜ್ಞಾನ ನಿರ್ಯೋಗವದು ತಿಳಿಯದವರಿಗೆ ಮುದದಿಂದೆ ಗುರುಗಳು ಅದಕ್ಕೆ ಕಾರಣವೆನಿಸುವ ನಿರ್ಗುಣ ಅಷ್ಟಾಂಗ ಪದವಿಂತುಂಟೆಂದು ಬೋಧಿಸುವುದು ಅಂತ ಹೇಳ್ತಾರೆ. ನೋಡ್ರಿ, ಬಹಳಷ್ಟು ವಿಚಾರವಾಗಿ ಹೇಳ್ತಾರೆ. ಇದು ತಾನೇ ಅಂತಂದರೆ ಈಗ ಹೇಳಿದ್ದು, ಹಿಂದೆ ಏನು ಸೂತ್ರಗಳು ಹೇಳಿದಾರಲ್ಲ ಅದು ಸುಜ್ಞಾನ ನಿರ್ಯೋಗ ಅಂದರೆ ಜ್ಞಾನ ಸ್ವರೂಪವಾದಂಥ ಯೋಗ. ಅದು ಇದು ತಿಳಿಲಾರ್ದವರಿಗೆ, ಇದೇನು ತಿಳಿಯಂಗಿಲ್ಲಲ್ಲ, ತಿಳಿಯದವರಿಗೆ ಮತ್ತು ಇಲ್ಲಿ ಗುರುಗಳು ಏನು ಮಾಡ್ತಾರೆ, ಸಂತೋಷದಿಂದ, ಅದಕ್ಕೂ ಅವ್ರೇನು ಸಿಟ್ಟು ಮಾಡ್ಕೊಳಂಗಿಲ್ಲ, ಆಯಿತಾ ಇದು ತಿಳಿಲಿಲ್ಲ ಬಿಡು, ಇನ್ನೊಂದು ಹೇಳ್ತೀನಿ ಅದರ ಕೇಳು ಅಂತಾರೆ ನೋಡ್ರಿ. ಅದಕ್ಕೆ ಸಂತೋಷದಿಂದ ನಿರ್ಗುಣ ಅಷ್ಟಾಂಗ ಯೋಗ ಇದ್ರ ಬಗ್ಗೆ ಐತಪ್ಪ ಅಂತ ಅಲ್ಲಿ ಖುಷಿಯಿಂದ ಸಂತೋಷದಿಂದ ಶಿಷ್ಯನಿಗೆ ತಿಳಿಸುವಂಥದ್ದು, ಅದು ತಿಳಿಸ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ನಿರ್ಗುಣ ಅಷ್ಟಾಂಗವನ್ನು ಇದು ಯಾರಿಗೆ ತಿಳಿಲಿಲ್ಲ, ಭಾಳಷ್ಟು ನೋಡ್ರಿ ಹಿಂದಿನ ವಿಚಾರದಲ್ಲಿ ಹೇಳಿದರು, ಒಬ್ಬ ಶಿಷ್ಯ ಬಂದು ಆತನ ಪಾದಕ್ಕೆ ಬಿದ್ದಾನಂತಂದ್ರೆ ಆ ಗುರು ಎತ್ತಿಡಿಯುವಂಥದ್ದು ಗುರುವಿನ ಕೆಲಸ ಇರ್ತದೆ. ಅದು ಯಾವುದೇ ಇರಲಿ, ತನ್ನನ್ನು ತಾನು ತಿಳ್ಕೊಳ್ಬೇಕನ್ನುವಂಥ ವ್ಯಕ್ತಿ ಅಲ್ಲಿ ಬಂದು ಪಾದಕ್ಕೆ ಬಿದ್ದಾನಂತಂದ್ರೆ ಆತಗೆ ನಿನ್ನ ಕರ್ಮಿ ಇದ್ದೀನಿ, ಪಾಪಿ ಇದ್ದೀನಿ, ನಿನ್ನ ಕಡೆ ಮಾಡೋಕ್ಕಾಗಂಗಿಲ್ಲ. ಭಾಳಷ್ಟು ಜನ ಹೇಳ್ತಾರೆ, ಕೆಲವು ಕಡೆ ಗುರುಗಳು ಹೆಂಗೆ ಹೇಳ್ತಾರಂತಂದರೆ, ನೋಡ್ರಿ ಯಾವ ರೀತಿ ಹೇಳ್ತಾರಂತಂದ್ರೆ, ನೀವು ಸಂಸಾರಸ್ಥರಿದ್ರಿ, ಮತ್ತು ಸಂಸಾರಸ್ಥರು ಇದ್ದುಕೊಂಡು ಎಲ್ಲ ವ್ಯವಹಾರಗಳನ್ನು ಮಾಡ್ತೀರಿ, ಮತ್ತು ನಿಮಗಿಂತ ಜ್ಞಾನ ಅಳವಡ್ತದನ? ಹೆಂಗೆ ಅಳವಡ್ತದೆ ಹೇಳೋದು? ಸಂಸಾರ ಬಿಟ್ಟು ಸನ್ಯಾಸಿ ಆಗಿ ಅಂಥವ್ರಿಗೆ ಮಾತ್ರ ಜ್ಞಾನ ಅಳವಡ್ತದೆ. ಆದರೆ ನೀವು ಸಂಸಾರದಲ್ಲಿ ಇದ್ಕೊಂಡು ನೀವೇನು ಸಾಧನೆ ಮಾಡ್ತೀರಿ, ನೀವು ಸುಮ್ಮ ಪೂಜೆ ಗೀಜೆ ಮಾಡ್ಕೊತ ಹೋಗ್ರಲ್ಲ ಅಂತ ಅಂದ್ಬಿಡ್ತಾರೆ ಕೆಲವು ಸಲ. ಭಾಳಷ್ಟು ಕೇಳಿದ್ದೀನಿ ನಾನು, ಈ ಮಾತು ಕೇಳಿದ್ದೀನಿ, ಕೆಲವ್ರ ಬಾಯಿಲೇ ಕೇಳಿದ್ದೀನಿ. ಸಂಸಾರದಾಗ ಇದನ್ನೆಲ್ಲ ಮಾಡ್ತೀನಿ ಅಂದ್ರೆ ಆಗ್ತದೇನು ರೀ? ಹೆಂಗೆ ಆಗ್ತದೆ ರೀ ಇದು ಸಂಸಾರದಾಗ ಮಾಡೋಕೆ? ಈ ಜ್ಞಾನ ಪಡ್ಕೊಳಕ್ಕೆ ಆಗ್ತದೇನು ರೀ ಅಂತ ಕೆಲವ್ರು ಹೇಳುತ್ತಿರ್ತಾರೆ. ಬಟ್ ಇದೇ ಮಾತು ಬಸವನಂದ್ರೆ ಹೇಳಿದ್ರಂದ್ರೆ ನಾವು ಈ ಮಟ್ಟಕ್ಕೆ ಬರ್ತಿದ್ವಿ ಇಲ್ಲೋ ಗೊತ್ತಿಲ್ಲ. ಶರೀರ ಇದೆ, ಸಂಸಾರದಲ್ಲಿದೆ, ಆದರೆ ಅಪೇಕ್ಷೆ ಮಾತ್ರ ಇದು ಪಡ್ಕೊಳ್ಬೇಕಪ್ಪ, ಜ್ಞಾನ ಇಂಥ ವಚನಗಳು ಹೇಳಿದ್ದಾರೆ ಮಹಾತ್ಮರು, ಇದು ಹೆಂಗಿರ್ಬೋದು ಅಂತ ಕೇಳಬೇಕು ಅನ್ನುವಂಥ ಒಂದು ಉತ್ಕಟ ಬಯಕೆ ಮನಸ್ಸಿನಲ್ಲಿ ಇರುವಂಥದ್ದು. ಆದರೆ ಅನಿವಾರ್ಯವಾಗಿ ಸಂಸಾರದಲ್ಲಿ ನಾವು ತೊಡಗಿಬಿಟ್ಟಿದ್ದೀವಿ. ಏನು ಮಾಡೋದು? ಸಂಸಾರ ಬಿಟ್ಟು ಹೋಗೋಕ್ಕಾಗ್ತದ? ಎಲ್ಲಾದರೂ ಕೂತ್ಕೊಂಡು ಹೋಗಿ ನಾವು ಇದನ್ನು ಸಾಧನೆ ಮಾಡ್ಕೊಳಕ್ಕಾಗ್ತದ? ಆಗಲ್ಲ. ಮತ್ತು ಗುರು ಆ ಥರ ದಾರಿ ತಪ್ಪಿಸಿದ್ರೆ ನಿಮ್ಗೆ ಆಗೋದೇ ಇಲ್ಲ, ನಿಮ್ಗೆ ಜ್ಞಾನನೇ ಆಗಂಗಿಲ್ಲ. ನೀವು ಸಂಸಾರ ಮಾಡೋರಿಗೆ ಆಗೋದೇ ಇಲ್ಲ ಅಂದರೆ ಎಲ್ಲಿ ಹೋಗ್ಬೇಕು ಅವರು? ಈ ಪ್ರಶ್ನೆ ಭಾಳ ಕಾಡ್ತಿತ್ತು ನನಗೂ ಕೂಡ. ಯಾವಾಗ ಬಸವಣ್ಣಂದ್ರು ಈ ವಾಕ್ಯ, ನೀ ಸಂಸಾರದಾಗಿರು, ಎಲ್ಲರೇ ಇರು, ಆದರೆ ಸಂಸಾರದಾಗ ಇದ್ದರೂ ಕೂಡ ಇದನ್ನು ಸಾಧಿಸ್ಕೊಳ್ಬಹುದು. ಅದಕ್ಕೆ ಜಾಣನ್ನು ಲೌಕಿಕ ಪರಮಾರ್ಥ ಎರಡನ್ನೂ ಮಾಡದೆ ಕೂಡಿ ನಡೆಸುತ್ತೀಯ ನಿಂತು ಅಂತ ಹೇಳಿದ್ದಾರೆ. ಹಾಗಾಗಿ ಜಾಣನಾದಂಥ ಸಂಸಾರನೂ ಮಾಡ್ತಾನ ಮತ್ತು ಪರಮಾರ್ಥನೂ ಮಾಡ್ತಾನ. ಯಾಕಾಗಂಗಿಲ್ಲ? ಖಂಡಿತ ಸಂಸಾರದಾಗಿದ್ದವ್ರು ಜ್ಞಾನಿಗಳು ಆಗ್ತಾರೆ, ತಮ್ಮ ನಿಜ ಸ್ವರೂಪವನ್ನು ಅರ್ಥಕೊಂಡು ಆ ಸ್ವರೂಪದಲ್ಲಿ ಇರ್ಲಿಕ್ಕೆ ಬರ್ತದ ಅನ್ನುವಂಥ ವಿಚಾರವನ್ನು ಅವರು ಹೇಳಿದರು.
ಯಾವ ಒಂದು ಇದರಲ್ಲಿ ಹೇಳಿಲ್ಲ ಸಂಸಾರಸ್ತ್ರೀ ಜ್ಞಾನ ಆಗಂಗಿಲ್ಲ ಅಂತ ಏನು ಹೇಳಿಲ್ಲ, ಎಲ್ಲೂ ಹೇಳಿಲ್ಲ. ಎಷ್ಟೋ ಜನ ಅದಾರಲ್ಲ, ಬೇಕಾದಷ್ಟು ಜನ, ಯಾಜ್ಞವಲ್ಕರು ಸಂಸಾರದಾಗಿದ್ದಂಥವ್ರು, ಶ್ರೀರಾಮಚಂದ್ರ, ಶ್ರೀಕೃಷ್ಣ ಪರಮ, ಇವರೆಲ್ಲರೂ ಹೆಂಗೆ ಅದಾರ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಈ ರೀತಿ ಹೇಳುವಂಥ ಒಂದು ಹಿಂಗೆ ಗುರುಗಳು ಹಂಗೆ ಹೇಳಂಗಿಲ್ಲ, ಹೇಳಬಾರ್ದು. ಯಾಕಂತಂದರೆ ಇದ್ದ ವಸ್ತುವನ್ನು ತಿಳಿಸ್ಬೇಕು. ಆತ ಎಲ್ಲರೇ ಇರಲಿ, ತನ್ನ ಪ್ರಾರಬ್ಧಕ್ಕೆ ಅನುಸಾರವಾಗಿ ಸಂಸಾರದಲ್ಲರೇ ಇರ್ಬೋದು, ಮಠದಾಗರೇ ಇರ್ಬೋದು, ಹೊರಗಡೆನೇ ಇರ್ಬೋದು, ಒಳಗಡೆನೇ ಇರ್ಬೋದು, ಎಲ್ಲಾದರೂ ಇರ್ಬೋದು. ಇಲ್ಲಪ್ಪ ನೀ ಕರ್ಮಿ ಇದೆ ಹಂಗಿದೆ ಅಂತ ಹಿಂಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರೆ ಆ ಗುರುನೇ ಆಗಂಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಅಲ್ಲಿ ಬಂದಂಥ ಒಂದು ಶಿಷ್ಯ ಯಾವಾಗ ಈ ಜನನ ಮರಣ ಅನ್ನುವಂಥ ದುಃಖ ಬಹಳ ಐತಪ್ಪ ಅಂತ ಯಾವಾಗ ಪಾದಕ್ಕೆ ಬಂದು ಬಿದ್ದಾನಂತಂದಾಗ ಆತ ಎಷ್ಟು ತಿಳ್ಕೊಳ್ತಾನ ಆ ಒಂದು ವಿಚಾರದ ಮೇಲೆ ಆತ ಮುಂದುವರಿಸ್ಬೇಕಾಗ್ತದೆ, ಹೇಳ್ಬೇಕಾಗ್ತದೆ. ಅದು ಖುಷಿಯಿಂದ, ಸಂತೋಷದಿಂದ. ಇದು ತಿಳಿಲಿಲ್ಲ, ಆಯ್ತು ಬಿಡಪ್ಪ ಈ ರೂಪದಿಂದರ ತಿಳ್ಕೊ, ಇದು ತಿಳಿಲಿಲ್ಲ ಈ ರೂಪದಿಂದರ ತಿಳ್ಕೊ ಅನ್ನುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ನಿರ್ಗುಣ ಯೋಗವು ಯಾರಿಗೆ ತಿಳಿಲಿಲ್ಲವೋ ಅವರಿಗೆ ನಿರ್ಗುಣ ಅಷ್ಟಾಂಗ ಯೋಗವನ್ನು ಹೇಳುವಂಥದ್ದು ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಮೈತ್ರಾದೇವಿ ಪ್ರಶ್ನೆ ಮಾಡ್ತಾಳೆ ತನ್ನ ಪತಿಯನ್ನು ಕುರಿತು. ಏನು ಪ್ರಶ್ನೆ ಮಾಡ್ತಾಳ ಅಂತಂದ್ರೆ, ಎನೆ ಕೇಳಿದು ಮೈತ್ರಿ ವಿನಯ ವಿನತೆಯಾಗಿ ಮುನಿಪ್ಪಂಗೆ ನಿರ್ಗುಣ ಅಷ್ಟಾಂಗದ ಅನುವನ್ನು ಎನೆಗೆ ಪರಿವಿಡಿದು ಅರುಪೆನ್ನಲು ತನ್ನಿನಿಯಳಿಗೆ ತಿಳಿಪಿದನು ಅವನ್ ನಿಂತು ಅಂತ ಹೇಳ್ತಾರೆ ಅವರು. ಅಂದ್ರೆ ಏನೇ ಅಂದರೆ ಹಿಂಗೆ ಹೇಳಲು ಮೈತ್ರಿ, ಯಾಕಂದ್ರೆ ಮೈತ್ರಿ ಕೇಳ್ಕೊಂಡ್ಳು, ಎಲ್ಲ ತಿಳ್ಕೊಂಡು ನಮ್ರತೆಯಿಂದ. ಅದಕ್ಕೆ ಅಲ್ಲಿ ಪರಮ ವಿರಕ್ತೆ ತಾನೂರು ಭಕ್ತಿ ಭಾವ ಮೊಪ್ಪಿರೆ ಪರಬ್ರಹ್ಮ ವಿಷಯವನ್ನು ಸರಸಿಜ ನೇತ್ರೆ ಮೈತ್ರಿ ಮೇಲ್ನುಡಿ ಮನೋಹರಮಾಗಿ ಬೆಸೆಗೊಂಡಳು ಇನಿಯನ ಅಂತ ಹೇಳ್ತಾರೆ. ನೋಡ್ರಿ, ಅಷ್ಟೊಂದು ಪರಮ ವಿರಕ್ತಿ ಇರ್ತಾಳಕ್ಕೆ ಇರುವಂಥದ್ದು, ಅಷ್ಟೇ ನಮ್ರವಾಗಿ. ಗಂಡಾದನಂದಗಳನ್ನೇ ಹೆಂಗೆ ಬೇಕು ಹಂಗೆ ಅಂತಾಳೇನು ಅಂದರೆ ಇಲ್ಲ. ಯಾಕಂದ್ರೆ ಈ ಜ್ಞಾನವನ್ನು ಕೇಳಬೇಕಾದಾಗ ಸದ್ಗುರುವಿನ ಹತ್ರ ನಯ ವಿನಯತೆಯಿಂದ ಈ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು. ಹಂಗಾಗಿ ಆಕೆ ಕೂಡ ಬಹಳ ಶಿರಭಾಗಿ ಮತ್ತು ತನ್ನ ಮುನಿಪತಿಯಾದ ಯಾಜ್ಞವಲ್ಕ್ಯರಿಗೆ ನಿರ್ಗುಣ ಅಷ್ಟಾಂಗದ ಅನುವನ್ನು, ಆ ರೀತಿಯನ್ನು ನನಗೆ ಕ್ರಮವಾಗಿ ತಿಳಿಸ್ಬೇಕು ಅಂತ ಹೇಳ್ತಾಳೆ ಆಕೆ. ಅದಕ್ಕೆ ಆತ ಆಯಿತು ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟೇ ಖುಷಿಯಿಂದ ತನ್ನ ಹೆಂಡತಿಗೆ ಹೇಳ್ತಾರೆ. ಮೈತ್ರಿ ಪತಿಯ ವಾಕ್ಯವನ್ನು ಹೇಳಿ ವಿನಯಾದಿ ಗುಣಗಳಿಂದ ಕೂಡಿ ತನ್ನ ಗಂಡನಿಗೆ ನಮಸ್ಕಾರ ಮಾಡ್ತಾಳೆ. ನಿರ್ಗುಣ ಅಷ್ಟಾಂಗವನ್ನು ನನಗೆ ಕ್ರಮವಾಗಿ ನನಗೆ ಉಪದೇಶವನ್ನು ಮಾಡಬೇಕು ಅಂತ ಕೇಳ್ತಾಳೆ ಆಕೆ. ನಿರ್ಗುಣ ಅಷ್ಟಾಂಗ ಬಗ್ಗೆ ನನ್ನ ಕ್ರಮವಾಗಿ ಹೇಳು ಅಂತೇಳಿ ತನ್ನ ಗಂಡನಿಗೆ ಬಹಳಷ್ಟು ನಯ ವಿನಯದಿಂದ ಕೇಳ್ಕೊಳ್ತಾಳೆ. ಈಗ ಅವರು ವಿಚಾರಗಳನ್ನು ಹೇಳ್ತಾರೆ. ಈ ನಿರ್ಗುಣ ಅಷ್ಟಾಂಗದ ಬಗ್ಗೆ ಹೇಳ್ತಾರೆ. 2 ಪದಗಳಲ್ಲಿ ಇದು ಯಮ ನೇಮಾದಿ 8 ಒಂದು ವಿಚಾರಗಳನ್ನು ಹೇಳ್ತಾರೆ. ಯಮ ನೇಮಾದಿ ಅಷ್ಟಾಂಗಗಳನ್ನು ಹೇಳ್ತಾರೆ. 3ನೇ ನುಡಿಯಲ್ಲಿ ಹೇಳ್ತಾರೆ, ಮೊದಲೋಳು ಯಮ ಅಂತದರಿಂದೆ ನೇಮ ಅಂತದರಿಂದ ಆಸನ ಅಂತದರಿಂದ ಒದವಿದ ಪ್ರಾಣಾಯಾಮವ ಪ್ರತ್ಯಾಹಾರವನ್ನು ಅದರಿಂದೇ ಕೇಳು ಮನ್ಮನದನ್ನೇ. ಈಗ 4ನೇ ನುಡಿನೂ ಕೂಡ ಹೇಳ್ತಾರೆ ಇದರಲ್ಲಿ. ಅದರಿಂದೇ ಧಾರಣೆ ಅದರಿಂದೇ ಧ್ಯಾನ ಅಂತದರಿಂದೇ ವರಸಮಾಧಿಗಳನ್ನು ಪದಪ್ಪಿಂದೆ ತಿಳಿ ನೀನು ನಿರ್ಯೋಗ ಜ್ಞಾನ ಸಂಪದಕ್ಕಿಂತು ಆದಿ ಕಾರಣವಕ್ಕು ಅಂತ ಇವೆರಡು ನುಡಿ ಇದರಲ್ಲಿ ಹೇಳ್ತಾರೆ. ಆ ಹೆಸರುಗಳನ್ನು ಹೇಳ್ತಾರೆ. ಯಾವ ಅಷ್ಟಾಂಗ ಯೋಗಗಳು ಯಾವುವು ಅನ್ನುವಂಥದ್ದನ್ನು ಹೇಳ್ತಾರೆ. ಯಾವುವು ಅಂತಂದ್ರೆ ಅಷ್ಟಾಂಗ ಯೋಗಗಳು ಯಾವುವು ಅಂತಂದ್ರೆ ಈ ಮೊದಲುಗಳು ಅಂದ್ರೆ ಪ್ರಥಮದಲ್ಲಿ ಮೊದಲ ಯಮ ಅನ್ನುವಂಥದ್ದು. ಮೊದಲು ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅನ್ನುವಂಥದ್ದು ವಿಚಾರಗಳನ್ನು ಹೇಳ್ತಾರೆ. ಯಾವುದಂತರ ಯಮ ಅಂದ್ರೆ ಅದು ನಿವೃತ್ತಿ ಪರವಾದಂಥ ಯಮವನ್ನು ಅಂತದರಿಂದೆ ಅಂದರೆ ನೇಮ. ಇಲ್ಲಿ ಕೂಡ ಪ್ರವೃತ್ತಿ ಪರವಾದಂಥ ನೇಮ ಅಂತ ಕೂಡ ಹೇಳ್ತಾರೆ. ಅಂತದರಿಂದ ಆಮೇಲೆ ಆಸನ ಅಂದರೆ ನಿಶ್ಚಲ ರೂಪವಾಗಿರುವಂಥದ್ದು ಅಂತಂದರೆ ಮತ್ತು ಈ ಪ್ರಾಪ್ತವಾದಂಥ ಪ್ರಾಣಾಯಾಮ. ಇವು 4 ರೀತಿಯಿಂದ ಈ ಪ್ರಾಣಾಯಾಮ ಯಮ ನೇಮ ಆಸನ ಪ್ರಾಣಾಯಾಮ ಇವು 4. ಮತ್ತು ಇಲ್ಲಿ ಕೂಡ ಹೇಳ್ತಾರೆ. ಆಮೇಲೆ ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತನ್ನುವಂಥ ಇಲ್ಲಿ ಕೂಡ ಹೇಳ್ತಾರೆ. ಮತ್ತು ಇಲ್ಲಿ ಹೇಳುವಂಥ ವಿಚಾರ ಯಾವುದು ಅಂತಂದ್ರೆ
ಈ ರೀತಿಯಾಗಿ 8 ಅಷ್ಟಾಂಗ ಯೋಗಗಳು ಅದಾವ. ಇದನ್ನು ಕೇಳು ಮೈತ್ರ ಅಂತ ಹೇಳ್ತಾರೆ ಅವರು. ಧ್ಯಾನ, ಧಾರಣೆ, ಸಮಾಧಿ ಎನ್ನುವಂಥ ವಿಚಾರವನ್ನು ಹೇಳ್ತಾರೆ. ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಇವು. ಯಾಕಂತಂದರೆ ಇಲ್ಲಿ ವರ ಸಮಾಧಿಗಳು ಅಂತಂದ್ರೆ ಯಾವ ಒಂದು ವರ ಸಮಾಧಿ ಅಂತಂದರೆ ಯಾವ ಭಾವನೆಗಳು ಇರಂಗಿಲ್ಲ, ಎಲ್ಲವನ್ನ ಲಯ ಆಗಿರ್ತಾವಲ್ಲಿ ವರ ಸಮಾಧಿ ಒಳಗೆ. ಇವನು ಕ್ರಮವಾಗಿ ಮುಂದೆ ಹೇಳ್ತಾರೆ ಅವರು. ಧ್ಯಾನ ಅಂದ್ರೇನು, ಧಾರಣ ಅಂದ್ರೇನು, ಆಮೇಲೆ ಈ ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅನ್ನುವಂಥ ವಿಚಾರಗಳನ್ನು ಹೇಳ್ತಾರೆ. ಈ ರೀತಿಯರ ಎಟ್ಲೀಸ್ಟ್ ಮಾಡು ಅಂತ ಹೇಳ್ತಾರೆ. ಈಗ ಇಲ್ಲಿ ಯಾವ ರೀತಿ ಹೇಳ್ತಾರೆ ಅಂದರೆ, ಕ್ರಮವಾಗಿ ನೀನು ತಿಳಿ. ನಿರ್ಯೋಗ ಜ್ಞಾನ, ಇದು ನಿರ್ಯೋಗ ಜ್ಞಾನವನ್ನು ಉಂಟು ಮಾಡೋದಕ್ಕೆ ಇದು ಭಾಳಷ್ಟು ಸಹಕಾರಿಯಾಗ್ತದ ಅಂತ ಕೂಡ ಹೇಳ್ತಾರೆ ಅವರು. ಮತ್ತು ಇಲ್ಲಿ ಕೂಡ ಹೇಳ್ತಾರೆ, ನಿರ್ಗುಣ ಅಷ್ಟಾಂಗ ನಾಮಕ್ರಮ ನಿರೂಪಣೆ ಸೂತ್ರ 19ಕ್ಕೆ ಪದ 160 ಅಂತ ಹೇಳಿಬಿಟ್ಟು ಈಗ ನಿರ್ಗುಣ ಅಷ್ಟಾಂಗದ ಹೆಸರುಗಳನ್ನು ಹೇಳಿದರು. 8 ರೀತಿಯಾಗಿರುವಂಥದ್ದು ಅಷ್ಟಾಂಗ ಅಂದರೆ 8 ರೀತಿಯಾಗಿರುವಂಥದ್ದು. ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ 8 ವಿಚಾರಗಳನ್ನು ಅವರು 8 ಹೆಸರುಗಳನ್ನು ಹೇಳಿದರು ಅವರು. ಈಗ ಹಿಂದಿನ ವಿಚಾರದಲ್ಲಿ ಈ 8 ನಿರ್ಗುಣ ಅಷ್ಟಾಂಗಗಳ ಬಗ್ಗೆ ಹೇಳಿ ಅದರ ಬಗ್ಗೆ ಇಲ್ಲಿ ವಿಚಾರಗಳನ್ನು ಹೇಳುತ್ತಾರೆ. ಇದು ಚೈತನ್ಯದೊಡಗೂಡಿಕೊಂಡಿರುವಂಥದ್ದು ನಿರ್ಗುಣ ಅಷ್ಟಾಂಗ. ಇದು ಚೈತನ್ಯದಿಂದ ಕೂಡಿದಂಥದ್ದು. ಈ ಚೈತನ್ಯದೊಡನೆ ಕೂಡಿಕೊಂಡಿರುವಂಥದ್ದು ನಿರ್ಗುಣ ಅಷ್ಟಾಂಗ ಅಂತ ಹೇಳುತ್ತಾರೆ. ಈ ಚೈತನ್ಯದೊಡನೆ ಕೂಡುವ ಕ್ರಿಯೆಯನ್ನು ಬಿಟ್ಟಿರುವಂಥದ್ದೇ ಬ್ರಹ್ಮವಂತ ಹೇಳ್ತಾರೆ. ಗೊತ್ತಾಯ್ತಲ್ಲ, ಚೈತನ್ಯದಿಂದ ಕೂಡಿದಂಥ ಕ್ರಿಯೆ ಅದು. ಯಾಕಂದರೆ ಅದಕ್ಕೆ ನಿರ್ಗುಣಾಷ್ಟಾಂಗ ಅಂತ ಹೇಳ್ತಾರೆ. ಚೈತನ್ಯದಿಂದ ಕೂಡಿದಂಥ ಕ್ರಿಯೆಗೆ ಇಲ್ಲಿ ನಿರ್ಗುಣಾಷ್ಟಾಂಗ ಅಂತ ಹೇಳ್ತಾರೆ. ಮತ್ತು ಚೈತನ್ಯದೊಡನೆ ಕೂಡುವ ಕ್ರಿಯೆಯನ್ನು ಬಿಟ್ಟಿರುವಂಥದ್ದು ಬ್ರಹ್ಮ ಅಂತ ಹೇಳ್ತಾರೆ. ಇಲ್ಲಿ ಯಾವುದೂ ಇರೋಂಗಿಲ್ಲ, ಇಲ್ಲಿ ಯಾವ ಕ್ರಿಯೆಯೂ ಇರೋಂಗಿಲ್ಲ. ಈ ರೀತಿ ಹೇಳ್ತಾರೆ. ಅಂದರೆ ಪ್ರತಿಯೊಂದು ಯಮಾದಿಗಳು ಚೈತನ್ಯ ಸ್ವರೂಪವನ್ನೇ ಕುರಿತು ಹೇಳುವಂಥದ್ದು. ಈಗ ಅಷ್ಟಾಂಗ ಯೋಗಗಳು ಪ್ರತಿಯೊಂದು ಅದಾವಲ್ಲ, ಇವೆಲ್ಲ ಚೈತನ್ಯ ಸ್ವರೂಪವನ್ನೇ ಕುರಿತು ಹೇಳುವಂಥವು ಅದಾವ. ಈಗ ಹೇಳ್ತಾರೆ ಅವರು 20ನೆಯ ಸೂತ್ರದಲ್ಲಿ ಹೇಳ್ತಾರೆ, ಚೈತನ್ಯ ಯೋಗದೇ ನಿರ್ಗುಣ ಅಷ್ಟಾಂಗವು ಆ ಚೈತನ್ಯ ಕ್ರಿಯೆ ಅಳಿದುದೇ ಬೊಮ್ಮ ಅಂತ ಹೇಳ್ತಾರೆ. ಯಾಕಂದರೆ ಚೈತನ್ಯ ಯೋಗವೇ ಅಂದರೆ ಚೈತನ್ಯದೊಡನೆ ಕೂಡ್ಕೊಂಡಿರುವಂಥದ್ದು. ಅದಕ್ಕೆ ಏನು ಹೇಳ್ತಾರೆ, ನಿರ್ಗುಣ ಅಷ್ಟಾಂಗ ಅಂತ ಹೇಳ್ತಾರೆ. ಚೈತನ್ಯ ಕ್ರಿಯೆ ಅಂದರೆ ಚೈತನ್ಯದೊಡನೆ ಅದು ಕೂಡಿದಂಥ ಕ್ರಿಯೆ ಅದು ಇರದೇ ಇರುವಂಥದ್ದು, ನಾಶ ಆಗಿರುವಂಥದ್ದು. ಅದಕ್ಕೆ ಪರಬ್ರಹ್ಮ ಅಂತ ಅನಿಸ್ಬಿಡುತ್ತೆ. ಅಲ್ಲಿ ಯಾವ ಒಂದು ಕ್ರಿಯೆ ಇರೋಂಗಿಲ್ಲ ಪರಬ್ರಹ್ಮನ ಒಂದು ಇದರಲ್ಲಿ. ಹಂಗಾಗಿ ಯಾವ ಕ್ರಿಯೆನೂ ಅಲ್ಲಿ ಇರೋಂಗಿಲ್ಲ. ಯಮ, ನೇಮ, ಆಸನ ಇವೆಲ್ಲ 8 ಅಂಗಗಳೇನು ಅದಾವ, ಇವು ಚೈತನ್ಯದ ಒಂದು ಆ ಸ್ವರೂಪವನ್ನೇ ಲಕ್ಷಿಸಿ ಹೇಳ್ತಾವೆ. ಜಡವನ್ನು ಕುರಿತು ಹೇಳುವುದಿಲ್ಲ. ಚೈತನ್ಯ ಸ್ವರೂಪವನ್ನು ಕುರಿತು ಹೇಳುವಂಥದ್ದು ಹೊರತಾಗಿ ಜಡ ವಸ್ತುವನ್ನು ಕುರಿತು ಹೇಳುವಂಥದ್ದಲ್ಲ ಇದು. ಅದಕ್ಕೆ ಅದರಿಂದ ಈ ಚೈತನ್ಯ ಸ್ವರೂಪವನ್ನೇ ಕುರಿತು ಕೂಡುವ ಈ ಕ್ರಿಯೆ ನಾಶವಾದ ಕೂಡಲೇ, ಈ ಚೈತನ್ಯ ಸ್ವರೂಪವನ್ನೇ ಕುರಿತು ಹೇಳುವಂಥ ಈ ಕ್ರಿಯೆ ನಾಶವಾದ ಕೂಡಲೇ ಯಾವುದಲ್ಲಿ ಉಳಿತದ, ಅವಶಿಷ್ಟವಾಗಿರುವಂಥದ್ದು ಯಾವುದು ಏನು ಉಳಿತದ ಅದು ಪರಬ್ರಹ್ಮ ಸ್ವರೂಪ. ಇವೆಲ್ಲ ಹೋಗ್ಬೇಕಾಗ್ತದೆ. ಹೋದಾಗ ಅದು ಹೋದ್ಮೇಲೆ ಅವಶಿಷ್ಟವಾದಂಥ ಒಂದು ವಸ್ತು ಉಳಿತದಲ್ಲ, ಅದೇ ಪರಬ್ರಹ್ಮ ಸ್ವರೂಪ ಅಂತ ಕೂಡ ಹೇಳ್ತಾರೆ ಅವರು. ಈ ಯಮ ಅಂದರೆ ಏನು? ನಾವು ಹೇಳ್ತೀವಲ್ಲ ಅಷ್ಟಾಂಗ ಯೋಗದಲ್ಲಿ ಯಮ, ನೇಮ, ಇಲ್ಲಿ ಭಾಳಷ್ಟು ಹೇಳ್ತೀವಿ. ಧ್ಯಾನ, ಧಾರಣ, ಪ್ರಾಣಾಯಾಮ ಇವೆಲ್ಲ ನಾವು ಯೋಗದಲ್ಲಿ ನೋಡ್ತೀವಿ, ಅಷ್ಟಾಂಗ ಯೋಗಗಳಲ್ಲಿ. ಅದಕ್ಕೆ ಯಮದ ಅರ್ಥ ಏನಪ್ಪ ಅಂತಂದರೆ, ಇದು ಮೊದಲೇ ನಾವು ಹೇಳಿದ್ದೀವಿ, ನಿರ್ಗುಣ ಅಷ್ಟಾಂಗದ ಬಗ್ಗೆ ಹೇಳಕತ್ತಾರ. ಮತ್ತು ಇದು ತಿಳಿಲಿಲ್ಲ ಅಂದ್ರೆ ಮುಂದೆ ಹೇಳ್ತಾರೆ, ಮತ್ತು ಸಗುಣ ಅಷ್ಟಾಂಗದ ಬಗ್ಗೆನೂ ಹೇಳ್ತಾರೆ ಅವರು. ಅದಕ್ಕೆ ಇಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ. ಮತ್ತು ಇದು ನಿರ್ಗುಣ ಅಷ್ಟಾಂಗದ ಬಗ್ಗೆ ತಿಳಿಲಿಲ್ಲ ಅಂದ್ರೆ ಮತ್ತು ಸಗುಣಾರ ಮಾಡಿರಿ. ಅಲ್ಲಿ ಶರೀರ ಮನಸ್ಸು ಇರಬೇಕಲ್ಲಿ. ನಿರ್ಗುಣ ಅಷ್ಟಾಂಗದಾಗ ಮನಸ್ಸು ಒಂದು ಗಟ್ಟಿ ಇರಬೇಕು, ಇಲ್ಲಿ ಮನಸ್ಸು ಒಂದು ದೃಢ ಇರಬೇಕು. ನಾವು ಅರ್ಥ ಮಾಡ್ಕೋಬೇಕು, ನಿರ್ಗುಣ ಅಷ್ಟಾಂಗದಾಗ ಮನಸ್ಸು ದೃಢ ಆಗಿರಬೇಕು. ಸಗುಣ ಅಷ್ಟಾಂಗದಾಗ ಶರೀರ ಮನಸ್ಸು ಎರಡು ದೃಢ ಇರಬೇಕು. ಈ ರೀತಿ ಇರುವಂಥದ್ದು. ಅವ್ರು ಏನು ಹೇಳಕತ್ತಾರ, ಇದರಲ್ಲಿ ಮತ್ತು ಇದು ಶ್ರೇಷ್ಠ, ಮತ್ತು ಸಗುಣ ಅಷ್ಟಾಂಗ ಯೋಗ ಅದು ಕನಿಷ್ಠ. ಇಲ್ಲಿ ಈಗ ನಿರ್ಗುಣ ಅಷ್ಟಾಂಗ ಇದು ಸ್ವಲ್ಪ ಶ್ರೇಷ್ಠ. ಇದರಲ್ಲಿ ಇದು ತಿಳಿಲಿಲ್ಲ ಅಂದರೆ ಸಗುಣ ಅಷ್ಟಾಂಗದ ಬಗ್ಗೆ ಹೇಳ್ತೀವಿ ಅಂತಾರೆ. ಹಾಗಾಗಿ ಈ ಸಗುಣ ಅಷ್ಟಾಂಗ ಏನು ನಿರ್ಗುಣ ಅಷ್ಟಾಂಗದ ಬಗ್ಗೆ ಹೇಳ್ತಾ ಇದ್ದಾರಲ್ಲ, ಇದು ಇಲ್ಲಿ ಯಮ ಅಂದರೆ ಏನು? ಇಲ್ಲಿ ಮನಸ್ಸು ಮಾತ್ರ ಇಲ್ಲಿ ದೃಢ ಆಗಿರ್ಬೇಕಾಗ್ತದ.
ಯಮದ ಯಾಕಂದರೆ ಈ ಒಂದು ನಿರ್ಗುಣ ಅಷ್ಟಾಂಗದಲ್ಲಿ, ಸಗುಣ ಅಷ್ಟಾಂಗದಲ್ಲಿ ಶರೀರ ಕೂಡ ಇರಬೇಕಾಗ್ತದೆ, ಅಲ್ಲಿ ಸದೃಢ ಆಗಿರ್ಬೇಕಾಗ್ತದೆ. ಇಲ್ಲಿ ನಾವು ಮೊದಲು ಅವ್ರು ಏನು ಹೇಳ್ತಾ ಇದ್ದಾರೆ, ನಿರ್ಗುಣ ಅಷ್ಟಾಂಗದ ಬಗ್ಗೆ ಹೇಳ್ತಾರೆ, ಅದರಲ್ಲಿ ಯಮದ ಬಗ್ಗೆ ಹೇಳ್ತಾರೆ. ಇಲ್ಲಿ ತನು ಮಾನಸೇಂದ್ರಿಯವನ್ನು ನೀ ಕಾಯದಿಗಳೆನಿಸಿ ತೋರ್ಪ ಅಖಿಳ ವಿಷಯದೋಳು ತನಗೆ ವಿರತಿ ಪುಟ್ಟಿದೊಡೆ ಅದು ಯಮವೆಂದು ಘನ ತಂಬಿನಿ ನೀನು ತಿಳಿಯುವುದು ಅಂತ ಹೇಳ್ತಾರೆ. ಏನು ಹೇಳ್ತಾರಪ್ಪ ಅಂತಂದರೆ ನೋಡ್ರಿ, ಯಮ ಇದು ನಿರ್ಗುಣ ಅಷ್ಟಾಂಗದ ಯೋಗದಲ್ಲಿ ಯಮದ ಬಗ್ಗೆ ಹೇಳ್ತಾರೆ ಅವರು. ಇಲ್ಲಿ ಏನು ಹೇಳ್ತಾರೆ, ಯಾವ ಒಂದು ಶರೀರ ಇಂದ್ರಿಯಗಳು ಅದು ಇದ್ರದ್ದು ಇಲ್ಲಿ ಇರೋಂಗಿಲ್ಲ, ಇಲ್ಲಿ ತಿಳ್ಕೊಳ್ಳುವಂಥದ್ದು, ಮುಖ್ಯವಾಗಿ ತಿಳ್ಕೊಳ್ಳುವಂಥದ್ದು ಏನಂದ್ರೆ ಘನ ಅಂದ್ರೆ ದೊಡ್ಡದಾದಂಥ. ಯಾಕಂದರೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಈ ಶರೀರ ಇಂದ್ರಿಯ ಮನಸ್ಸು ಪ್ರಾಣ ಮೊದಲಾದ ಅನಾತ್ಮ ವರ್ಗಗಳು ತನಗೆ ದೃಶ್ಯವಾಗಿ ಕಾಣೋದ್ರಿಂದ, ಅಂದ್ರೆ ತನು ಮಾನಸೇಂದ್ರಿಯವನ್ನು ನೀ ಕಾಯದಿಗಳೆನಿಸಿ, ಅಂದರೆ ಇವೆಲ್ಲ ಸಮೂಹ, ಈ ಸಮೂಹಗಳೇನದಾವ, ಈ ಶರೀರ ಮತ್ತು ಮನಸ್ಸು ಇವೆಲ್ಲವುಗಳ ಒಂದು ಸಮೂಹ. ಈ ತೋರ್ಪ ಅಖಿಳ ವಿಷಯದಳು ಇವೆಲ್ಲವೇನದಾವ ಅಂತಂದ್ರೆ ಇವು ನನಗೆಲ್ಲವೂ ತೋರ್ತವ, ದೃಶ್ಯವಾಗಿ ತೋರ್ತಾ ಇದ್ದಾವ. ಮತ್ತು ಇವೆಲ್ಲ ದೃಶ್ಯವಾಗಿ ಕಾಣಿಸಿಕೊಳ್ಳುತ್ತಾವ, ಇವು ತಾನಲ್ಲ. ಇವ್ಯಾವು ಕಾಣುವಂಥ ಈ ಶರೀರ ಆಗಿರ್ಬೋದು, ಇಂದ್ರಿಯಗಳಾಗಿರ್ಬೋದು, ಮನಬುದ್ಧಿ ಚಿತ್ತ ಅಹಂಕಾರಗಳಾಗಿರ್ಬೋದು, ಅಂತಃಕರಣಗಳಾಗಿರ್ಬೋದು, ಜ್ಞಾನೇಂದ್ರಿಯಗಳಾಗಿರ್ಬೋದು, ಕರ್ಮೇಂದ್ರಿಯಗಳಾಗಿರ್ಬೋದು, ಇವೆಲ್ಲ ಏನು ಅದಾವ ಅಂತಂದ್ರೆ ಅನಾತ್ಮ ವರ್ಗಗಳು. ತನಗೆ ದೃಶ್ಯವಾಗಿ ಕಾಣಿಸಿಕೊಳ್ಳುತ್ತಾವೆ, ಇವೆಲ್ಲ ನಾನೇ ತಿಳ್ಕೊಳ್ತೀನಿ ಅನ್ನುವಂಥ. ಅದಕ್ಕೆ ಇದು ನಾನಲ್ಲ, ಇವು ಸಪ್ರೇಟ್ ಬೇರೆ ಬೇರೆನೇ ಅದಾವ, ಇವು ನಾನಾಗಕ್ಕೆ ಸಾಧ್ಯ ಇಲ್ಲ. ನಾವು ಮನೆಯಾಗ ಏನು ಸಾಮಾನುಗಳು ಇಟ್ಟಿರ್ತೀವಲ್ಲ ಆ ಥರ ನೋಡ್ಕೊಳ್ಳುವಂಥದ್ದು. ಈ ಮನ್ಯಾಗ ಕುರ್ಚಿ ಟೇಬಲ್ ಇವೆಲ್ಲ ಅದಾವಂದ್ರೆ ನಾನೇ ಅನ್ಕೋತೀನಿ ನಾನು, ಇಲ್ಲಲ್ಲ ಇವು ಬೇರೆಪ್ಪ ನನ್ನಿಂದ ಬೇರೆ, ಇವು ನಾನು ಬೇರೆನೇ ಅಂತ ಅಂದ್ಕೊಳ್ತೀನಿ. ಆದ್ರೆ ಅದ್ರಂಗೆ ಈ ಇದ್ರಿಟ್ಟು ನೋಡುವಂಥ ವಸ್ತುಗಳು ನೀವು ದೃಶ್ಯವಾಗಿ ಹೆಂಗೆ ತೋರ್ತಾವೆ, ಹಂಗೆ ನಿನ್ನ ಶರೀರದಲ್ಲಿರುವಂಥ ಏನು ಇವೆಲ್ಲ ಅದಾವ, ಶರೀರ ಆಯಿತು ಇಂದ್ರಿಯಗಳು ಇವೆಲ್ಲವನ್ನು ಸಪ್ರೇಟ್ ಇಟ್ಟು ನೋಡ್ಕೊಳ್ಳುವಂಥದ್ದು, ಇವು ನಾನು ಆಗಂಗಿಲ್ಲ. ಇವು ನಾನು ಆಗೋದಿಲ್ಲ ಅಂತ ಯಾವಾಗ ತಿಳಿದು ಅವುಗಳ ಮೇಲೆ ವೈರಾಗ್ಯ ಉತ್ಪನ್ನವಾದರೆ, ಅವುಗಳ ಮೇಲೆ ವೈರಾಗ್ಯ ಉತ್ಪನ್ನ ಆಗಿರುವಂಥದ್ದು ಇವು ನಾನಲ್ಲ. ಶರೀರ ತೋರಕತ್ತದೆ, ಇದ್ರ ಮೇಲೆ ಅಷ್ಟು ಮೋಹ ಅನ್ನುವಂಥದ್ದು. ಈಗ ಮೋಹ ಅನ್ನುವಂಥದ್ದು ಆಮೇಲೆ ಆಸೆ ಅನ್ನುವಂಥದ್ದು ಎರಡು ಭಿನ್ನ ಅದಾವ. ಮೋಹನೇ ಬೇರೆ, ಆಸೆನೇ ಬೇರೆ ಆಗ್ತದೆ. ಯಾಕಂದ್ರೆ ಮೋಹ ಅಂತನ್ನುವಂಥದ್ದು ಪ್ರಾಪ್ತವಾದಂಥ ವಸ್ತುವಿನ ಮೇಲೆ ನಾವು ಅದನ್ನು ಪದೇ ಅದ್ರ ಮೇಲೆ ಮನಸ್ಸಿಡುವಂಥದ್ದು, ಅದಕ್ಕೆ ಮೋಹ ಅನಿಸ್ಕೊಳ್ತೀವಿ. ಅಂದರೆ ನಮಗೆ ಸಿಗದೇ ಇರುವಂಥ ವಸ್ತು ಅಪೇಕ್ಷೆ ಪಡುವಂಥದ್ದು ಆಸೆ ಅಂದ್ಕೊಳ್ತೀವಿ, ನಾವು ಆಸೆ ಅಂತ ಅಂದ್ಕೊಳ್ತೀವಿ. ಹಾಗಾಗಿ ಇವೆರಡು ಬೇರೆ. ಯಾಕಂದ್ರೆ ನಾವು ಈ ಶರೀರದ ಮೇಲೆ ಭಾಳಷ್ಟು ಮೋಹ ಉಳ್ಳಂಥವ್ರಾಗಿದ್ದೀವಿ. ಆದರೆ ಇದು ಶರೀರದ ಮೇಲೆ ಮೋಹ ಮಾಡುವಂಥದ್ದಲ್ಲ, ಎಂದಾದ್ರೆ ಇದು ಬಿದ್ದು ಹೋಗುವಂಥದ್ದು, ಇದ್ರ ಮೇಲೆ ಉದಾಸೀನ ಭಾವ ಬರುವಂಥದ್ದು. ಯಾವಾಗ ಶರೀರ ಭಾಳ ಚಂದ ಇರ್ಬೇಕಪ್ಪ ಅಂತ ಇದ್ರ ಮೇಲೆ ಏನು ಮೋಹ ಆಗಿಬಿಟ್ಟು ಇದ್ರ ಮೇಲೆ ಮನಸ್ಸು ಇಟ್ಕೊಂಡು ಕುಂತು ಇದು ಚಂದ ಇರ್ಬೇಕಂತ ಇದು ನೋಡ್ಕೊತ ಕುಂತಿ ಅಂದರೆ ನೀನು ಮುಂದಕ್ಕೆ ಹೋಗೋಕ್ಕಾಗಂಗಿಲ್ಲ. ಯಾಕಂದ್ರೆ ಇದು ನೀನಲ್ಲ, ನಿಂದಲ್ಲ, ನಿನ್ನ ಕೈಗೂ ಸಿಗಂಗಿಲ್ಲ. ಇದು ನಿನ್ನ ಕೈಯಿಂದ ಹಿಂಗೆ ಜಾರಿ ಬಿಡ್ತದೆ. ಇದು ಬಾಲ್ಯ ಆಯಿತು, ಯೌವನ ಆಯಿತು, ಮುಪ್ಪಾಯಿತು, ಕೊನೆಗೆ ಮುಪ್ಪಿನ ಅವಸ್ಥೆಗೆ ಬಂದು ಕ್ಷೀಣ ಆಗ್ತಾ ಬರ್ತಾವೆಲ್ಲ. ನೀ ಎಷ್ಟು ಮಾಡ್ತೀನಿ ಅಂದರೂ ಕೂಡ ಇದು ಶರೀರ ನಿನಗೆ ಉಳಿಯಂಗಿಲ್ಲ. ಅದು ಅದಕ್ಕೆ ಇದ್ರ ಮೇಲೆ ನೀನು ಮೋಹ ಮಾಡುವಂಥದ್ದಲ್ಲ. ಅದಕ್ಕಾಗಿ ಇಲ್ಲಿ ಕೂಡ ಹೇಳ್ತಾರೆ, ಇದು ಯಾವುದೇ ಶರೀರ ನಾನಲ್ಲ, ಶರೀರದಲ್ಲಿರುವಂಥ ಇಂದ್ರಿಯಗಳು ಇವ್ಯಾವ ನಾನು ಅಲ್ಲ ಅಂತ ಅದ್ರ ಮೇಲೆ ಭಾವ ಬಿಡುವಂಥದ್ದು ಬಿಟ್ಟು ಅದು ಅಲ್ಲಿ ವೈರಾಗ್ಯ ಉತ್ಪನ್ನ ಆದ್ರೆ ಅದಕ್ಕೇನು ಹೇಳ್ತಾರೆ, ಯಮ. ಇದು ಮೊದಲನೇ ಅಂಗ, ಇದು ನಿರ್ಗುಣ ಅಷ್ಟಾಂಗದಾಗ ಮೊದಲನೇದು ಯಮ. ಹಿಂಗೆ ತಿಳ್ಕೊಂಡಾಗ ಇದು ಯಮ ಅಂತ ಅನ್ಸ್ಕೊಳ್ತದೆ ನೋಡ್ರಿ. ಇದಕ್ಕೇನು ಮಾಡುವಂಥದ್ದು ಏನಿಲ್ಲ, ಬರೀ ತಿಳ್ಕೊಳ್ಳುವಂಥದ್ದು ಅಷ್ಟೇ. ಎಷ್ಟು ಚಂದ ಐತಲ್ಲ ಅದು. ನಮಗೂ ಮಾಡಿ 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 ಸಾಕಾಗಿರ್ತದೆ. ಹಿಂಗೆ ಗುರುನಾಥ್ ಹಿಂಗೆ ಹೇಳಕತ್ತೆ ಅನ್ನೋದಾಗ ಎಷ್ಟು ಆನಂದ ಆಗ್ತದೆ ಹೇಳ್ರಿ. ಅದಕ್ಕೆ ಅವ್ರು ಹೇಳ್ತಾರೆ ತಿಳಿಯೋದು, ಇದು ನಾನು ಅಲ್ಲ, ಈ ಶರೀರ ಇದರಲ್ಲಿ ದೃಢ ಆಗಬೇಕಾಗ್ತದೆ ಭಾವ. ಯಾವಾಗ ಈ ಇಂದ್ರಿಯ ಇವೆಲ್ಲ ನನಗೆ ದೃಶ್ಯವಾಗಿ ತಿಳಿಸ್ಕೊಳ್ತೇವೆ ನಾನಲ್ಲ ಅಂತ ಯಾವಾಗ ಭಾವ ಬಂತು, ಅದ್ರ ಮೇಲೆ ವೈರಾಗ್ಯ ಬಂತು ಅಂದಾಗ ಅದು ಯಮ ಅನ್ನುವಂಥದ್ದು ಮೊದಲನೆಯ ಅಂಗ ಅಂತ ಕೂಡ ಹೇಳ್ತಾರೆ. ಮತ್ತು ಇದು ಯಮ ಹುಟ್ಟಿದ ಈ ವಿರಕ್ತಿ ಮನದಲ್ಲಿ ದೃಢವಾಗಿ ನಿಂತರೆ ಅದಕ್ಕೆ ನಿಯಮ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ಎರಡನೇ ನುಡಿಯಲ್ಲಿ ಹೇಳ್ತಾರೆ, ತನಗೆಲ್ಲ ವಿಷಯದೋಳು ಉದಿಸಿದ ವಿರತಿ ಕೇಳು ಮನದಲ್ಲಿ ನಿಲ್ಲಲದು ದೃಢಮಾಗಿ ಮುನಿಜನರ ಒಲುಮೆಯ ನಿಯಮವೆನಿಪುವುದೆಂದು ವನಿತೆ ಮೈತ್ರಿ ನೀನು ಅವಧರಿಪುದು. ನೋಡ್ರಿ, ಎಲ್ಲವೂ ನಮ್ಗೆ ಗುರುನಾಥನ ವಾಕ್ಯಗಳು ರಕ್ತಗತ ಆಗ್ಬೇಕಾಗ್ಯದ, ಇಲ್ಲಿ ಬಿಡಂಗಿಲ್ಲ. ಅದಕ್ಕೆ ಇದು ಸತತ ಶ್ರವಣ ಅನ್ನುವಂಥದ್ದು. ಹೆಂಗೆ ಹೇಳ್ತಾರೆ, ಯಮದಲ್ಲಿ ಹುಟ್ಟಿದಂಥ ವಿರಕ್ತಿಯು ಮನದಲ್ಲಿ ದೃಢ ಆದಾಗ,
ನಮಗೀಗ ಅಷ್ಟೇ ತಿಳಿದೀವಿ ಬಿಟ್ಟಿವಂತ ಅಲ್ಲ, ಎಲ್ಲದ್ರ ಮೇಲೆ ಅಲ್ಲಿ ವಿರಕ್ತಿ ಭಾವನೆ ಬರಬೇಕಾಗ್ತದೆ, ವೈರಾಗ್ಯ ಭಾವನೆ ಬರಬೇಕಾಗ್ತದೆ. ಅದಕ್ಕೆ ಏನು ಹೇಳ್ತಾರೆ, ಯಮದಲ್ಲಿ ಹೇಳಲ್ಪಟ್ಟಂಥ ದೇಹಾದಿ ವಿಷಯಗಳಿಂದ ಹುಟ್ಟಿದಂಥ ವೈರಾಗ್ಯ, ಈ ದೇಹಾದಿ ವಿಷಯಗಳು ಈಗೇನದ ಈ ಶರೀರ ಐತಪ್ಪ, ಅದೇ ತುಂಬಿದ ಬಂಡಿ ಅಂತ ಹೇಳಿದ್ರಲ್ಲ, ಈ ತುಂಬಿದ ಬಂಡಿ ಇದ್ದಂಗೆ ಈ ಶರೀರದೊಳಗೆ ಈ ಶರೀರ ನಾನಲ್ಲ, ಇಂದ್ರಿಯಗಳು ನಾನಲ್ಲ ಅಂತ ನಾವೆಲ್ಲ ಅಂದ್ಕೊಂಡಿರ್ತೀವಿ, ಹೌದಾ? ದೇಹಾದಿ ವಿಷಯಗಳಿಂದ ಹುಟ್ಟಿದ ವೈರಾಗ್ಯ, ಈ ವಿಷಯಾದಿಗಳು ನಮಗೆ ದೋಷ ದರ್ಶನ ಆಯಿತು. ಹೆಂಗಾಯಿತು ಅಂದರೆ ಇವು ಯಾವ ನೀನಲ್ಲ, ಇವು ಶಾಶ್ವತ ಅಲ್ಲ, ನಿತ್ಯ ಆಗಿರುವಂಥದ್ದಲ್ಲ, ನೀವು ಒಯ್ದು ಅದು ಪಾಯ್ಸನ್ ಅಂತ ಹೇಳ್ತಾರಲ್ಲ, ಸ್ಲೋ ಪಾಯ್ಸನ್ ಅಂತ ಹೇಳ್ತಾರಲ್ಲ, ಹಂಗೆ ಈ ವಿಷಯಾದಿಗಳ ಬೆನ್ನು ಹತ್ತಿದ್ರೆ ನೀನು ಸತ್ಕೊಂಡೇ ಹೋಗ್ತೀಯಪ್ಪ, ಈ ಭಾಳ ದುಃಖನೇ ಜಾಸ್ತಿ ಆಗ್ತದೆ, ಇವು ಬೆನ್ನು ಬಿಟ್ಟುಬಿಡು, ನೀನು ಈ ಕಡೆ ಬಾ ಅಂತ ಅವ್ರು ಗುರುನಾಥ್ ಹೇಳ್ತಾನೆ. ಯಾಕಂದ್ರೆ ಭಾಳ ಅನಾತ್ಮ ವರ್ಗಗಳು ಏನದಾವ, ಈ ಶರೀರ ಅದಾವ, ಈ ಕಣ್ಣು ಕಿವಿ ಮೂಗಿ ಎಲ್ಲ ಇಲ್ಲೇ ಮುಂದಾದವ ನೋಡ್ರಿ ಜ್ಞಾನೇಂದ್ರಗಳು. ಈಗ ಒಂದಲ್ಲ ಇವು ಮಾಡೋಂಥ ಕಿತಾಪತಿಗಳು. ಅದಕ್ಕೆ ಇವಕ್ರ ಮೇಲೆ ವೈರಾಗ್ಯ ಬರಬೇಕಾಗ್ತದೆ. ಇವು ಕಣ್ಣು ನೋಡಿದ್ದು ಭಾಳ ಮೋಸ ಮಾಡ್ತದೆ. ನಾವು ಯಾವುದ್ಯಾವುದಕ್ಕೂ ನೋಡೋಕೆ ಹೋಗ್ತೀವಿ, ಕೇಳೋಕೆ ಹೋಗ್ತೀವಿ, ಇವು ಭಾಳ ಕಪಟಿಗಳು ಇವು ತಿಳ್ಕೊಂಡು ನೋಡಿದ್ರೆ. ಆದರೆ ಇದನ್ನು ಬೇರೆ ಜಾಗ ಬದಲಿ ಮಾಡ್ಬೇಕಂತ ಹೇಳ್ತಾರೆ. ನೋಡುವಂಥದ್ದು ಭಗವಂತನ ಕಾಣು, ಕೇಳುವಂಥದ್ದು ಭಗವಂತನ ವಾಕ್ಯಗಳನ್ನು ಕೇಳುವಂಥದ್ದು, ಅದು ಬಿಟ್ಟು ಬೇರೆ ಕಡೆ ಇಟ್ಟಿವೆಲ್ಲ, ಇವು ಭಾಳಷ್ಟು ನಮ್ಗೆ ಮೋಸ ಮಾಡ್ತಾವೆ. ಈಗ ಜ್ಞಾನಿ ಕಣ್ಣು ನೋಡುವಂಥದ್ದೇ ಇಚ್ಛೆ ಪಡ್ತದೆ, ಕಿವಿ ಕೇಳುವಂಥದ್ದೇ ಇಚ್ಛೆ ಮಾಡ್ತದೆ, ನಾಲಿಗೆ ಅದ ರುಚಿ ನೋಡುವಂಥದ್ದೇ ಇಷ್ಟಪಡ್ತದೆ. ಇವೆಲ್ಲ ನೀನು ಮುಂದಕ್ಕೆ ಹೋಗಕ್ಕೆ ಬಿಡ್ತಾವೆ. ಇವು ಹೆಂಗದಾವ, ಈ ರೀತಿ ನಿನ್ನನ್ನು ಸಾಯಿ ಹೊಡಿತಾವೆ ಇವೆಲ್ಲ ವಿಷಯಾದಿಗಳಿಂದ. ಅದಕ್ಕೆ ಇದನ್ನು ತಿಳ್ಕೊಂಡು ನೀನು ಇದರಲ್ಲಿ ಹುಟ್ಟಿದಂತಹ ವೈರಾಗ್ಯ ಭಾವ ಬರ್ತದ. ಇಲ್ಪ ಇದು ಯಾಕಂದ್ರೆ ಈ ವಿಷಯಾದಿಗಳ ಹಿಂದೆ ಬಿದ್ದು ಬಿಟ್ರೆ ನಾನು ಮುಂದೆ ಹೋಗೋಕ್ಕೆ ಸಾಧ್ಯ ಇಲ್ಲ, ಇಂಥ ಆನಂದವನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಗುರು ಹೇಳಿದಂಥ ವಾಕ್ಯಗಳನ್ನು ತಿಳ್ಕೊಂಡು ಆ ಮನಸ್ಸಿನಲ್ಲಿ ಆ ವೈರಾಗ್ಯ ಯಮದಲ್ಲಿ ಏನು ಬಂತಲ್ಲ, ವಿರಕ್ತಿ ಹುಟ್ಟಿತಲ್ಲ, ಆ ವಿರಕ್ತಿ ನಮ್ಮಲ್ಲಿ ದೃಢವಾಗಿ ನಿಲ್ಲಬೇಕದು. ಅದಕ್ಕೆ ಪರಮ ವಿರಕ್ತಿ ಅಂತ ಹೇಳಿದಾರೆ. ಒಂದು ಸಲ ಅದು ಯಾಕಂದ್ರೆ ಒಂದು ಸಣ್ಣ ಉದಾಹರಣೆ ಮಹಾತ್ಮರು ಹೆಂಗೆ ತೊಗೊಳ್ತಾರೆ ಅನ್ನುವಂಥದ್ದು ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ಮ ಮಾವರು ತತ್ವಜ್ಞಾನಿಗಳಿದ್ದರು, ಅವರು ಕೂಡ. ನಾವು ಸಣ್ಣವ್ರು ಇರಬೇಕಾದಾಗ ಹೇಳಿರ್ಬೋದು ಇದು ಒಂದು ಸಲ. ನಾನು ಮನೇಲಿ ನನಗೀಗ ಅದು ಭಾಳ ನೆನಪು ಬರ್ತದೆ. ಯಾವ ರೀತಿ ಅಂತಂದ್ರೆ ನಾವು ನೋಡಿದಂಥದ್ದು, ಮನೆಯಲ್ಲಿ ನಮ್ಮ ಅತ್ತೆ ಕೌದಿ ಹೊಲಿತಿದ್ಳು. ಕೌದಿ ಹೊಲಿಬೇಕಾದಾಗ ಇವರು ಎಕ್ಸೈಸ್ ಇನ್ಸ್ಪೆಕ್ಟರ್ ನಮ್ಮ ಮಾವರು, ಮತ್ತು ದೊಡ್ಡ ಆಫೀಸರೇ ಇದ್ದರು. ಆದ್ರೆ ಎಷ್ಟು ಒಂದು ನಡೆ ನುಡಿ ಇತ್ತು ಅಂದ್ರೆ ನನಗೆ ಭಾಳಷ್ಟು ವಿಚಿತ್ರ ಅನ್ನಿಸ್ತದೆ ಅವರಿಗೆ. ಅದು ಯಾವಾಗ ಒಂದು ಸಲ ಏನೋ ಕೊಡು ಅಂತಂದರು. ಇಲ್ಲ, ನಾನು ಕೌದಿ ಹೊಲಿಯಾಕತ್ತೀನಿ, ಕೌದಿ ಹೊಲಿದ್ರೆ ಆಮೇಲೆ ಚೆನ್ನಾಗಿ ನಾನು ಆಸೆ ಕೊಡ್ತೀನಿ, ನೀನು ಮಲಗ್ತಿದ್ದಿ, ಭಾಳ ಕೌದಿ ಹೊಲಿತೀನಿ, ನನಗೆ ಹೊಲಿಯಕ್ಕೆ ಬಿಡು ಅಂತ ಏನೋ ಕೊಡು ಅಂತಂದಾಗ ಅವರು ಏನೋ ಒಂದು ಮಾತು ಅಂದ್ರು, ನಮ್ಮ ಅತ್ತೆ ಅಂದ್ರಂತ. ಅಂದಾಗ ನೀನು ಈ ಮಾತು ಅಂದಿಯಲ್ಲ, ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಈ ಮಾತು ನೀ ಅಂದಿಯಲ್ಲ, ಕೌದಿ ನಾನು ಆಸೆ ಕೊಡ್ತೀನಿ ಕಮ್ಮಗೆ ಮಲಗ್ತಿ ಅಂತ ನೀ ಈ ಮಾತು ಅಂದಿಯಲ್ಲ, ಇನ್ಮೇಲೆ ನಾ ಈ ಕೌದಿ ಮೇಲೆ ಕೂತ್ಕೊಳ್ಳಂಗಿಲ್ಲ ಅಂತ ಅಂದವರು ಕೊನೆಯವರೆಗೂ ಕೌದಿ ಮೇಲೆ ಕೂತ್ಕೊಳ್ಳಿಲ್ಲ ಅವರು. ಅದು ನಮಗೆ ವಿಚಿತ್ರ ಆಗೋದು, ಯಾಕೆ ಕೌದಿ ಮೇಲೆ ಕೂತ್ಕೊಳ್ಳಂಗಿಲ್ಲಲ್ಲ, ಎಲ್ಲರ ಆಸಿದ್ರ ಮಾಡಿದ್ರೆ ಊರ ಕಡೆ ಎಲ್ಲ ಬಂದಾಗ ಒಂದು ಕೌದಿ ಹಿಂಗೆ ಹಾಕಿಬಿಟ್ರೆ ಇಲ್ಲ ತೆಗೀರಿ ಅದು ಅಂತ ಹೇಳ್ತಿದ್ರು. ನಮ್ಗೆ ಅದು ಭಾಳ ವಿಚಿತ್ರ ಅನ್ನಿಸ್ತೈತಿ, ಯಾಕೆ ಇದನ್ನು ತೆಗಿ ಅಂತಾರ ಅಂತ. ಎಷ್ಟೋ ದಿವಸದ ಮೇಲೆ ನನಗೆ ಆ ವಿಚಾರ ಗೊತ್ತಾಯಿತು, ಹಿಂಗಂದಂಥದ್ದು. ಮತ್ತು ಒಂದು ವಿಚಾರ ಅಲ್ಲಿ ನಮಗೆ ಕೆಲವರು ಆಗ್ಲಾರ್ದವ್ರು ಇದ್ರು, ಹಿಂಗೆ ಅಣ್ಣತಮ್ಮರ ವಿಚಾರದಾಗ ಸ್ವಲ್ಪ ಜಗಳ ಪಗಳ ಬರೋದು. ಬಟ್ ಅವರು ಎದುರುಗಡೆ ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಈಗ ಹೇಳ್ತೀನಿ ನಾನು, ಈಗ ಎದುರುಗಡೆ ಹಿಂಗೆ ನಿಂತ್ಕೊಂಡಾಗ ಹಿಂಗೆ ಕೈ ಕಟ್ಕೊಂಡು ನಿಂತಿದ್ರು. ಎದುರುಗಡೆ ನಾನು ಇನ್ನೂ ಚಿಕ್ಕವಳೆ ಇದ್ದೆ, ನಾನು ತಿಳಿತಿತ್ತು, ಒಂದು ಸ್ವಲ್ಪ ತಿಳಿತಿತ್ತು. ಹಿಂಗೆ ಕೈ ಕಟ್ಕೊಂಡು ಅವ್ರು ಹಿಂಗೆ ನಿಂತಿದ್ರು, ನಮ್ಮ ಮಾವರು ನಿಂತ್ಕೊಂಡಿದ್ರು. ಅವರು ನಮ್ಮ ದೊಡ್ಡಪ್ಪನ ಮಗನೇ ಆಗಬೇಕು, ಅದು ಸುಮ್ಮನೆ ಅದು ಯಾವುದೋ ಒಂದು ಸಲುವಾಗಿ ಜಗಳ ಬಂದಿತ್ತು. ಆ ಟೈಮಿಗೆ ನಿಂತು ಬೈದ್ರೆ ಸುಮ್ಮನೆ ನಿಂತು ಬೈಸ್ಕೊಳ್ತಾ ಇದ್ರು. ಆವಾಗ ಹಿಂಗೆ ನಿಂತು ಬೈಸ್ಕೊಳ್ತಾ ಇದ್ದಾರ ಅಂತ ನನಗೆ ಅರ್ಥ ಆಗಿರಲಿಲ್ಲ. ಬಟ್ ಇವಾಗ ಅವೆಲ್ಲ ಕಣ್ಮುಂದೆ ಬರ್ತಾವ. ಬಟ್ ನಾವು ಯಾರೋ ಬೈದರು ಮಾಡಿದರು ಅಂತ ಭಾಳಷ್ಟು ಸಿಟ್ಟು ಬಂದು ಆ ದ್ವೇಷದಿಂದ ಅಬ್ಬಾಬಾ ಅಂತ ಉರಿದಾಡ್ತೀವಲ್ಲ, ಒಬ್ಬ ಮಹಾತ್ಮ ತನ್ನೊಳಗೆ ತಾನು ಎಲ್ಲವನ್ನ ಸಹಿಸ್ಕೊಂಡು ಗೆದ್ದು ಬಿಡ್ತಾನೆ. ಇನ್ನೊಬ್ಬರ ಕಣ್ಣಿಗೆ ಎಷ್ಟು ಅನ್ಸ್ಕೊಂಡ್ರು ಹಂಗೆ ನಿಂತಿತ್ತು ನೋಡು, ಮಾಡಿತ್ತು ನೋಡು, ಒಂದು ಮಾತಾಡಲಿಲ್ಲ ನೋಡ್ರಿ, ಅದು ಹಂಗೆ ನಿಂತು ಬಿಟ್ಟಿತ್ತು ನಾವು ಅನ್ಬೇಕಾದಾಗ ಅಂತ ಅವರು ನಾವು ಗೆದ್ದಿವಂತ ಬೀಗ್ಬೋದು. ಆದ್ರೆ ನಿಜವಾಗಿ ಅದನ್ನೆಲ್ಲ ಸಹನೆ ಮಾಡ್ಕೊಂಡು ಆತ ಗೆದ್ದಿರ್ತಾನಲ್ಲ, ಏನು ಒಂದು ಮಾತಾಡ್ಲಾರ್ದ ಅದನ್ನೆಲ್ಲ ಸಹನೆ ಮಾಡ್ಕೊಂಡು ಆತ ತಿಳ್ಕೊಂಡು ಮುಂದುವರಿತಾನಲ್ಲ, ನಿಜವಾಗಿ ಆತ ಗೆದ್ದಿರ್ತಾನೆ ಮಹಾತ್ಮ.
ತಿಳ್ಕೊಂಡು ಈ ಥರವಾಗಿ ಒಂದು ಒಂದು ಆ ದಾರಿಯಲ್ಲಿ ಬಂದಂಥ ಮಹಾತ್ಮರು ನೋಡ್ರಿ. ಅಂದರೆ ಯಾವುದೋ ಒಂದು ವಿಷಯ ನಮಗೆ ಆಗಂಗಿಲ್ಲ ಅಂತಂದಾಗ ತಿರ್ಗ ಬಿಟ್ಟು ಮಲದಂಗೆ ನೋಡ್ತಾನ ಆ ಜ್ಞಾನಿ. ಅದು ಪರಮ ವೈರಾಗ್ಯ ಅಂತ ಹೇಳ್ತಾರೆ. ಈ ಮಾರ್ಗಕ್ಕೆ ಬರಬೇಕಾದಾಗ ಹಾಗೇ ಇರುವಂಥದ್ದು. ಅದಕ್ಕೆ ಇದು ವೈರಾಗ್ಯ. ಆ ರೀತಿ ಇಲ್ಲಿ ಈ ಶರೀರಗಳು ನಾವು ಅಲ್ಲ ಅಂತಂದಾಗ ತಿರ್ಗಿ ಇದ್ರ ಮೇಲೆ ಮೋಹ ನಮಗೆ ಬರಬಾರ್ದು. ಹಂಗೆ ನಮಗೆ ಗಟ್ಟಿ ಆಗಬೇಕು. ಈ ಶರೀರ, ಈ ಜಗತ್ತು ಸತ್ಯ ಅಲ್ಲ ಅಂತ ಹೇಳಿದಂಥ ಸದ್ಗುರು ಹೇಳಿದ ಮೇಲೆ, ಇಷ್ಟೆಲ್ಲ ಹೇಳ್ತಾರಂದ ಮೇಲೆ ಈ ಜಗತ್ತು ಮಿಥ್ಯೆ 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 ಅಂತಲೇ ನಮಗೆ ಪಕ್ಕ ಆಗಬೇಕು. ಈ ಶರೀರ ಸುಳ್ಳು, ಇದು ನಾನಲ್ಲ, ಈ ಇಂದ್ರಿಯಗಳು ನಾನಲ್ಲ ಅನ್ನುವಂಥ ಭಾವ ಬರಬೇಕು. ಯಾಕಂದ್ರೆ ಮಹಾತ್ಮರು ಹಿಂಗಾನೆ ಮಾಡ್ಕೊಂಡು ಬಂದಿದ್ದು, ಕ್ರಮವಾಗಿ ಮಾಡ್ಕೊಂಡು ಬಂದಿದ್ದಾರೆ ನೋಡ್ರಿ ಅವರು. ಬಹಳ ಆಶ್ಚರ್ಯ ಅನ್ನಿಸ್ತದೆ ನನಗೆ. ಹಾಗಾಗಿ ಇಲ್ಲಿ ಹೇಳುವಂಥ ಉದ್ದೇಶ ಅಂತಂದ್ರೆ, ಒಬ್ಬರ ಕೈಲಿ ಯಾರೋ ಅನಿಸ್ಕೊಂಡ್ರು ಮಾಡಿಸ್ಕೊಂಡ್ರು ಹೊಡೆದ್ರಿ ಸಿದ್ಧಾರೂಢರಿಗೆ ಎಷ್ಟೋ ಬೈದರು, ಅವ್ರು ಒಂದು ಶಾಪ ಹಾಕಿಬಿಟ್ರೆ ಎಲ್ಲ ನಾಶ ಆಗಿ ಹೋಗುವಂಥದ್ದು. ಒಂದೇ ಸಲನೇ ಅವ್ರು ಏನಾದರೂ ಅಂದರೆ ನಾಶ ಆಗಿ ಹೋಗ್ತಾರೆ. ಎಷ್ಟೋ ಜನ ನಾವು ನೋಡಿದ್ದೀವಿ, ಸ್ವಲ್ಪ ಮಹಾತ್ಮರು ಒಂದು ಸಿಟ್ಟು ಮಾಡಿ ಏನಾರು ಅಂದ್ಕೊಂಡ್ರೆ ಅವ್ರು ನಾಶ ಆಗಿ ಹೋಗ್ತಾರೆ. ಆದರೂ ಅವರು ಆ ತಾಳ್ಮೆಯಿಂದ ಅದನ್ನು ಗೆದ್ದಿದ್ದಾರೆ, ಯಾರಿಗೇನು ಅನ್ನೋಕ್ಕೆ ಹೋಗಿಲ್ಲ ಅವರು. ಹಂಗಾಗಿ ಅಷ್ಟೊಂದು ಶಕ್ತಿ ಇದ್ರೂ ಕೂಡ ಅವ್ರು ಬಳಸ್ಕೊಳ್ಳಲ್ಲ, ಬಟ್ ತಮ್ಮೊಳಗೆ ತಾವು ಗೆದ್ದಿರ್ತಾರೆ. ಹಾಗಾಗಿ ಇಲ್ಲಿ ಕೂಡ ಯಾವಾಗ ದೇಹಾದಿ ವಿಷಯಗಳಿಂದ ಹುಟ್ಟಿದಂಥ ವೈರಾಗ್ಯ ಮನಸ್ಸಿನಲ್ಲಿ ಸ್ಥಿರವಾಗಿ, ಈ ದೇಹ ಇದೆಲ್ಲ ಶರೀರ ನಾನಲ್ಲಪ್ಪ, ಇಂದ್ರಿಯಗಳು ನಾನಲ್ಲ ಅಂತ ಏನಾದರೂ ಈ ಸದ್ಗುರು ಹೇಳಿದಂಥದ್ದು ನಾವು ತಿಳ್ಕೊಂಡಾಗ ಆ ಭಾವ ದೃಢ ಆಗಬೇಕು ನಮ್ಮಲ್ಲಿ. ಅದಕ್ಕೆ ಏನು ಹೇಳ್ತಾರೆ, ನೇಮ ಅಂತ ಹೇಳ್ತಾರೆ. ನೇಮ, ಯಮ, ನೇಮ. ಮುನಿಜನರು ಇದನ್ನು ಏನಂತಂದರೆ ಭಾಳಷ್ಟು ಅತ್ಯಾಧಾರದಿಂದ, ಭಾಳ ಸಂತೋಷದಿಂದ ಇದನ್ನು ಸ್ವೀಕಾರ ಮಾಡಿರಿ ಅಂತ ಹೇಳ್ತಾರೆ ಅವರು. ಇದನ್ನು ಸ್ವೀಕಾರ ಮಾಡಿರಿ. ಅದಕ್ಕೆ ಇಲ್ಲಿ ಕೂಡ ಇದಕ್ಕೆ ನೇಮ ಅಂತ ಕೂಡ ಹೇಳ್ತಾರೆ. ಟೈಮ್ ಆಯಿತು, ನೋಡೋಣ. 3ನೇ ನುಡಿಯಲ್ಲಿ ಆಸನದ ಬಗ್ಗೆ ಹೇಳ್ತಾರೆ. ಯಮ, ನೇಮ, ಆಸನ. ಇದು ನಿರ್ಗುಣ ಅಷ್ಟಾಂಗದ ಬಗ್ಗೆ ನಾನು ಪದೇ ಪದೇ ಹೇಳಿದ್ದೀನಿ. ಭಾಳಷ್ಟು ತಿಳ್ಕೊಳ್ಳುವಂಥದ್ದು, ಆ ರೀತಿ ಹೋಗುವಂಥದ್ದು ನೋಡ್ರಿ. ಎಂತೆಂಥ ಮಾರ್ಗಗಳದಾವ. ಭಾಳ ಖುಷಿ ಆಗ್ತದೆ. ನಾವು ಮತ್ತೆ ನಾಳೆ ವಿಚಾರ ಈ 3ನೇ ನುಡಿಯಿಂದ ನೋಡೋಣ ಆಸನದ ಬಗ್ಗೆ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.